ಎಲ್ಲ ಶಿವಸ್ವರೂಪಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಪುಣ್ಯಾತ್ಮರೇ, ಜಗತ್ತು, ಮನಸ್ಸು, ಅವುಗಳಿಗೆ ಆಚೆಗಡೆ ಇರ್ತಕ್ಕಂಥ ಒಂದು ಪರಮ ಸತ್ಯ ಅನ್ನುವಂಥದ್ದು ಒಂದದ. ಜಗತ್ತು ಮತ್ತು ಮನಸ್ಸು. ಜಗತ್ತು ಅಂದರೆ ಏನು ನಮಗೆ ಏನೇನು ಕಣ್ಣಿಗೆ ಕಾಣಿಸ್ತದೆ ಎಲ್ಲವೂ ಕೂಡ ದೇಹವನ್ನು ಹಿಡಿದುಕೊಂಡು ಈ ದೇಹಕ್ಕೆ ಸಾಧನೀಭೂತವಾಗಿರ್ತಕ್ಕಂಥ ಅನೇಕ ವಸ್ತುಗಳದಾವೆ. ಬದುಕಲಿಕ್ಕೆ ಒಂದಿಷ್ಟು ಅನೇಕ ವಿಷಯಗಳಿದಾವೆ. ಒಂದೇ ತರಹದ ವಿಷಯಗಳಿಲ್ಲ. ಈ ಬದುಕಿಗೆ ಎಲ್ಲವೂ ಬೇಕು. ಅದೆಲ್ಲದರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಐತಿ. ಆದರೆ ದೇಹದಲ್ಲಿ ದೇಹ ಅನ್ನುವಂಥದ್ದು ಜಗತ್ತು, ದೇಹ ಅನ್ನುವಂಥದ್ದು ಜಡ ಇದೆ, ಜಗತ್ತು ಜಡ ಇದೆ. ಆದರೆ ಈ ಜಗತ್ತಿಗೆ ಮತ್ತು ದೇಹಕ್ಕೆ ಆತ್ಮವಸ್ತು ಅನ್ನುವಂಥದ್ದೊಂದು, ಅರಿವು ಅನ್ನುವಂಥದ್ದು. ಆ ಅರಿವು ಅಥವಾ ಆತ್ಮ ಅದು ಚೇತನಶೀಲವಾಗಿರುವುದು, ಕಣ್ಣಿಗೆ ಕಾಣೋದಿಲ್ಲ, ಯಾವ ಇಂದ್ರಿಯಗಳಿಗೆ ಗೋಚರಿಸುವುದಿಲ್ಲ. ಇಂದ್ರಿಯಗಳಿಗೆ ಗೋಚರವಾಗದ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ. ಇಂದ್ರಿಯಗಳಿಗೆ ಕಾಣಿಸ್ತಕ್ಕಂಥ ಜಗತ್ತಿರಬಹುದು. ಫಲ ಐತಿ, ಬೆಳೆ ಐತಿ ಅಂದ ಮಾತ್ರಕ್ಕೆ ತಾನ ಬೆಳೆದಂಥ ಅರ್ಥ ಅಲ್ಲ. ಅದಕ್ಕೊಬ್ಬ ಮಾಲೀಕ ಅದ. ಹೊಲವನ್ನು ಉತ್ತಿ ಬಿತ್ತಿ ಬೆಳೆದು ಮಾಡಿ ಒಳ್ಳೆಯ ಬೆಳೆ ಬರುವಂಗೆ ಮಾಡ್ತಕ್ಕಂಥ ಒಬ್ಬ ತೋಟಿಗಾದ, ಒಬ್ಬ ರೈತ ಅದಾನ. ಹೊಲದಲ್ಲಿ ಬೆಳೆ ನೋಡಿದ ಕೂಡಲೇ ಏನಪ್ಪ ಎಷ್ಟು ಚಲೋ ಮಾಡ್ಯಾನ ರೈತ, ಎಷ್ಟು ಚಲೋ ದುಡ್ದಾನಲ್ಲ, ಒಂದು ಕಸ ಇಲ್ಲ, ಕನ್ನಡಿದ್ದಂಗೆ ಐತೆ ಹೊಲ. ನಾವು ಹೊಲಕ್ಕೆ ಹಂಗೆ ಹೆಸರಿಡಿದ್ವಿ. ಹೊಲ ಚಲೋ ಇರ್ತೈತಿ, ಮಾಡೋ ಸರಿ ಇರ್ಲಿಕ್ಕಂತಂದ್ರೆ ಹೊಲ ಎಲ್ಲ ಕಸನ ಹತ್ತಿ ಬಿಟ್ಟಿತ್ತು ಅಂತಂದ್ರೆ ಎಂಥ ಚಲೋ ಹೊಲ ಐತಿ, ಇದು ಮಾಡ್ಕೊಳಕ್ಕೆ ಬರೋದಲ್ಲ ಅಂತ ಅದನ್ನು ಅಂತೀವಿ. ಹಂಗೆ ಹೊಲವನ್ನು ನೋಡಿ, ಅಲ್ಲಿರುವಂಥ ಬೆಳೆಯನ್ನು ನೋಡಿ ಆ ರೈತನ ಬಗ್ಗೆ ಎಷ್ಟು ನಾವು ಕೊಂಡಾಡ್ತೇವಲ್ಲ, ಹಂಗೆ ಈ ಜಗತ್ತು ಅನ್ನುವಂಥದ್ದು ದೊಡ್ಡದೊಂದು ತೋಟ ಇದೆ. ಇದಕ್ಕೊಬ್ಬ ತೋಟಿಗೆ ಇರಬೇಕಲ್ಲ, ಇದನ್ನು ಮಾಡಿದವ ಇರಬೇಕಲ್ಲ. ಎಲ್ಲೆಲ್ಲಿ ಯಾವ್ಯಾವ ಗಿಡಗಳನ್ನು ಹಚ್ಚಬೇಕು, ಯಾವ ಬೆಳೆಯನ್ನು ಬೆಳಿಬೇಕು, ಯಾವ ಮಣ್ಣಿಗೆ ಹಾಕಬೇಕು, ಎಲ್ಲಿ ಏರೈತಿ, ಎಲ್ಲಿ ಇಳುವೈತಿ, ಎಲ್ಲಿ ತಗ್ಗೈತಿ, ಎಲ್ಲಿ ತೆವರೈತಿ, ತಗ್ಗಿದ್ದಲ್ಲಿ ಏನು ಬೆಳಿಬೇಕು, ತೆವರಿದ್ದಲ್ಲಿ ಏನು ಹಾಕಬೇಕು, ಅಲ್ಲಿ ಯಾವ ಬೆಳೆ ಬರ್ತವೆ, ಇಲ್ಲಿ ಯಾವ ಬೆಳೆ ಬರ್ತವೆ, ಅದೆಲ್ಲವೂ ರೈತನಿಗೆ ಗೊತ್ತು. ಹಾಗೆ ಈ ಜಗತ್ತಿನಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಇಡಬೇಕು ಅವೆಲ್ಲವೂ ಇಟ್ಬಿಟ್ಟ. ಆದರೆ ತೋಟಿಗ ನಮಗೆ ಅಲ್ಲಿ ಮುಂದೆ ಕಣ್ಣು ಮುಂದೆ ಕಾಣುವಲ್ಲ. ನಾವೆಲ್ಲದನೋ ಅದ, ಎಲ್ಲದನೋ ಯಾವ್ದಾದ್ರು ಗೊತ್ತಿಲ್ಲ. ತೋಟ ಮಾತ್ರ ಕಣ್ಣಿಗೆ ಕಾಣ, ಸುಂದರವಾಗಿರ್ತಕ್ಕಂಥ ತೋಟ. ಹಂಗೆ ಈ ಜಗತ್ತು ಅನ್ನುವಂಥ ಸುಂದರವಾಗಿರ್ತಕ್ಕಂಥ ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ತೋಟಿಗ ಅಥವಾ ಇದರ ನಿರ್ಮಾಪಕ, ಕರ್ತೃ ಎಲ್ಲದನೋ ಗೊತ್ತಿಲ್ಲ. ಅದ ಹೊಲಕ್ಕೆ ಮಾಲಕ್ಕಿದ್ದಂಗೆ ಇದಕ್ಕೆ ಜಗತ್ತಿಗೆ ಒಬ್ಬ ಇರಬೇಕಲ್ಲ, ಅವ ಎಲ್ಲದನೋ ಗೊತ್ತಿಲ್ಲ. ಅವನನ್ನು ನೋಡುವ ಸಲುವಾಗಿ, ಅವನನ್ನು ಅನುಭವಿಸುವ ಸಲುವಾಗಿ ಈ ಜಗತ್ತು, ಈ ಜಡವಾಗಿರ್ತಕ್ಕಂಥ ಶರೀರ, ಇದರಲ್ಲಿರ್ತಕ್ಕಂಥ ಮನಸ್ಸು, ಇವೆಲ್ಲವನ್ನು ಪಳಗಿಸಿಕೊಂಡು ಇದರ ಮುಖಾಂತರವಾಗಿ ಇವುಗಳನ್ನೇ ಸಾಧನವನ್ನಾಗಿ ಮಾಡಿಕೊಂಡು ಮುಂದೆ ಹೋಗ್ತಾನೆ. ಎಲ್ಲೇ ಜಗತ್ತು ಮತ್ತು ಮನಸ್ಸುಗಳ ಆಚೆಗಡೆ ಇರ್ತಕ್ಕಂಥ ಒಂದು ಯಾವುದೋ ಒಂದು ಅವ್ಯಕ್ತ ಶಕ್ತಿ ಅನ್ನುವಂಥದ್ದು ಐತಲ್ಲ, ಅದನ್ನು ಅನುಭವಿಸ್ತಾ ಇರ್ತಾವ. ಯಾರು ಅಂತಂದ್ರೆ ಅನುಭವಿಸುವ ಯೋಗಿ. ಯೋಗಿ ಅಂತ ಯಾಕೆ ಶಬ್ದ ಬಂತು? ಯೋಗ ಮಾಡಿದ ಯೋಗಿ ಆದ, ಭೋಗಗಳನ್ನು ಮಾಡಿದ ಭೋಗಿ ಆದ. ಹಂಗೆ ಸಿಕ್ಕಾಪಟ್ಟೆ ಧನ ದ್ರವ್ಯ ಸಂಪತ್ತು ಇತ್ತು ಅಂದ್ರೆ ಶ್ರೀಮಂತ ಅಂತಾರೆ. ಶ್ರೀಮಂತ ಅಂದ ಶಬ್ದ ಬರ್ಬೇಕು, ಯಾಕೆ ಬರ್ಬೇಕಾಗಿತ್ತು? ಅವನಿಗೆ ಐತೆ, ಅವನಿಗೆ ಗಂಟೆ ಇದೆ, ಅದಕ್ಕೆ ಶ್ರೀಮಂತ. ಸಾಹುಕಾರ ಅಂದ್ರೆ 100 ಎಕರೆ ಜಮೀನು ಐತಿ, ಅವನಿಗೇನಂತಾರು? 100 ಎಕರೆ ಜಮೀನು, ಜಮೀನ್ದಾರ. ಹಂಗೆ ಒಬ್ಬ ಜಮೀನ್ದಾರಿಗೆ ಭಾಳ ಭೂಮಿ ಹೊಂದಿರತಕ್ಕಂಥವನಿಗೆ ಜಮೀನ್ದಾರ ಅಂತೇಳಿ,
ಬಹಳಷ್ಟು ದುಡ್ಡು ದ್ರವ್ಯ ಸಂಪತ್ತು ಇದ್ದವನಿಗೆ ನಾವು ಅವನಿಗೆ ಸಾಹುಕಾರ ಶ್ರೀಮಂತ ಅಂತ ಕರೀತೀವಿ. ಹಂಗಿಲ್ಲಿ ಯೋಗದ ಅನುಸಂಧಾನವನ್ನು ಮಾಡತಕ್ಕಂಥವನಿಗೆ ಯೋಗಿ ಅನ್ನುವಂಥ ಹೆಸರು ಯಾಕೆ ಬಂತು? ಯೋಗ ಮಾಡ್ತಾನ. ಯೋಗ ಅಂದ್ರೆ ಏನು? ಈ ಜಡವಾಗಿರ್ತಕ್ಕಂಥ ಶರೀರ, ಚೇತನಾತ್ಮಕವಾಗಿರ್ತಕ್ಕಂಥ ಅರಿವು ಎರಡರ ಸಮ್ಮಿಶ್ರಣದಿಂದ ಮೂರನೇದು ಯಾವುದೋ ಒಂದನ್ನು ಇದನ್ನು ಸಾಧನೆಯನ್ನು ಮಾಡ್ಕೊಳ್ತಾನೆ ಮನಸ್ಸನ್ನು. ಮನಸ್ಸು ಕೇವಲ ಇದು ಸಾಧನ ಅಷ್ಟೇ, ಆದರೆ ಇದೇ ದೇವರಲ್ಲ, ಇದೇ ದೇವರಲ್ಲ. ಯಾಕಂದರೆ ಮನಸ್ಸು ಅನ್ನುವಂಥದ್ದು ಜಡ, ಇದು ಕೂಡ. ಆಮೇಲೆ ಸ್ವಲ್ಪ ನಾವು ಸೂಕ್ಷ್ಮ ದೃಷ್ಟಿಯಿಂದ ಹೋದಾಗ ಮನಸ್ಸೂ ಕೂಡ ಜಡ ಆಗಿಬಿಡ್ತದೆ. ಮನಸ್ಸು ಕೂಡ ಹೆಂಗೆ ಜಡ ಆಗತ್ತೆ ಅಂತಂದ್ರೆ, ನಾ ಹೇಳ್ತಕ್ಕಂಥ ವಿಷಯ ನಿಮಗೆ ತಿಳಿದೇ ಇದ್ದಾಗ ಮನಸ್ಸು ಜಡ ಆಗುತ್ತೆ. ನಾ ಹೇಳುವಂಥ ವಿಷಯ ಬಹಳ ಆಳವಾಗಿ ನಾ ಹೇಳ್ಕೊತ ಹೊಂಟಿವಿ ಅಂತಂದ್ರೆ ಮನಸ್ಸು ಅಲ್ಲಿ ನಿಲ್ತದೆ, ಅದನ್ನು ತಗೊಳ್ಳೋದಿಲ್ಲ, ಅದನ್ನು ತೊಗೊಳಕ್ಕೆ ಅದಕ್ಕೆ ಶಕ್ತಿ ಪೂರೈಸೋದಿಲ್ಲ. ಅದರ ವಲಯ ಅದಲ್ಲ. ವಿಷಯ ತಿಳಿದೇ ಇದ್ದಾಗ, ಬಹಳ ಗಡಚಾದಾಗ, ಬಹಳಷ್ಟು ಆಳಕ್ಕೆ ಇಳಿದಾಗ ಮನಸ್ಸು ಎಲ್ಲಿ ತನಕ ಹೋಗ್ಬೇಕು ಹೋಗ್ತೈತೆ. ಎಲ್ಲಿಗೆ ಅದಕ್ಕೆ ತನಗೆ ಶಕ್ತಿ ಮೀರ್ತದಲ್ಲ ನಿಂತು ಬಿಡ್ತದೆ. ಅವಾಗ ನಿಂತಾಗ ಮಂದಾಕೈತೆ ಮನಸ್ಸು. ಮಂದಾಕೈತೆ ಅಂದ್ರೆ ಜಡ ಆಯ್ತು. ಜಡ ಆದ ಕೂಡಲೇ ತಕ್ಷಣ ಏನಾಗಿರ್ಬೇಕು? ಕಣ್ಣು ಮುಚ್ಚಾಕೈತೆ. ಬರೀ ಕಣ್ಣಷ್ಟ ಮುಚ್ಚೋದಿಲ್ಲ, ಮನಸ್ಸು ಶಾಂತ ಆಗಿಬಿಡ್ತೈತಿ. ಮನಸ್ಸು ಇಲ್ಲ, ಇಂದ್ರಿಯಗಳು ಇಲ್ಲ, ಎಲ್ಲವೂ ಶಾಂತ ಆಗಿಬಿಡ್ತು. ಶಾಂತ ಅನ್ನೋದ್ರೆ ಮುಂದೆ ಬರ್ತಕ್ಕಂಥ ಅವಸ್ಥೆ ಯಾವುದು? ನಿದ್ರೆ. ನಿದ್ರೆ ಬಂತು, ನಿದ್ರೆ ಆನಂದವಾಗಿ ಆಯಿತು. ಆಮೇಲೆ ಶಾಸ್ತ್ರದಾಗ ಬಹಳ ಚಲೋ ಆಯ್ತು. ಶಾಸ್ತ್ರ ಮುಂದೆ ಅದನ್ನು ಏನಾಯ್ತು ಅಂತಂದ್ರೆ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಶಾಸ್ತ್ರೀಯ ಶಬ್ದಗಳು ಇರ್ತಾವೆ, ನಿಮ್ಗೆ ಹೇಳಕ್ಕೆ ಆಗೋದಿಲ್ಲ. ಆ ನಂತರದಲ್ಲಿ ಸ್ವಲ್ಪ ನಿದ್ರೆ ಬಂತು. ನಿದ್ರೆಯೊಳಗೆ ನಿದ್ರಾನಂದ ಆಯಿತು. ಮನಸ್ಸಿಲ್ಲಲ್ಲಿ, ಮನಸ್ಸು ಮಂತಾತು, ಜಡ ಆಯ್ತು, ನಿಂತು ಬಿಡುತ್ತಲ್ಲಿ ಮನಸ್ಸು. ಆದರೆ ನಿದ್ರೆ ಆಗಿದ್ದ ಆನಂದ ಆತಲ್ಲ, ಆ ನಿದ್ರಾನಂದ ಯಾರಿಗೆ ಗೊತ್ತಾಯ್ತು? ಇಲ್ಲ, ಮನಸ್ಸು ಜಡ ಆಗೈತೆ. ಅರಿವು, ಅದು ಅರಿವು ಸದಾ ಜಾಗೃತವಾಗಿರೋದು. ಮನಸ್ಸು ಜಾಗೃತ ಆಗಿರಂಗಿಲ್ಲ. ಮಲ್ಕೊಂಡು ಬಿಟ್ರಿ ಅಂತಂದ್ರೆ, ಗಾಢವಾಗಿ ನಿದ್ರೆ ಹತ್ತಿ ಬಿಡ್ತೇವೆ ಅಂತಂದ್ರೆ, ಗಾಢ ನಿದ್ರೆಯೊಳಗೂ ಸಹಿತ ಮನಸ್ಸಿಲ್ಲ. ಆದರೆ ಕನಸೊಳಗೆ ಮನಸ್ಸೈತೆ. ಕನಸು ಬಿಡ್ತಾವಲ್ಲ, ಅಲ್ಲಿ ವಿಶ್ವಜೀವದಾನ, ಇದು ತೈಜಸ್ಸು ಜೀವದಾನ. ಕನಸಿನೊಳಗೆ, ಸ್ವಪ್ನದೊಳಗೆ ತೈಜಸ್ಸು ಜೀವದಾನ, ಜಾಗರದೊಳಗೆ ವಿಶ್ವಜೀವದಾನ. ಕಾರಣ ಗಾಢ ನಿದ್ರೆಯೊಳಗೆ ಅಲ್ಲಿ ಪ್ರಾಜ್ಞೆ ಜೀವ ಅಂತ, ಪ್ರಾಜ್ಞೆ ಜೀವ ಅಂತ ಕರೀತಾರೆ, ಹೆಸರಿಟ್ಟಾರ. ಆಯಾ ಅವಸ್ಥೆಗಳಲ್ಲಿ ಆಯಾ ಜೀವ ಇದ್ದ ಅಂತಂದ್ರೆ ಅಂದ್ರೆ ಕೆಲಸ ಮಾಡೋ ಜೀವ ಅಂದ್ರೆ ಇಲ್ಲಿ ಕೆಲಸ ಮಾಡೋ. ಈಗ ಜಾಗರ ಅವಸ್ಥೆಯೊಳಗೆ ವಿಶ್ವಜೀವನಾಗಿ ಕೆಲಸ ಮಾಡ್ತಾನೆ. ನಾವೆಲ್ಲರೂ ಎಚ್ಚರಿದ್ದೀವಿ, ಕಿವಿ ಕೇಳಿಸ್ತೀವಿ, ನೋಡ್ತೀರಿ, ಅರಿತೀರಿ, ಎಲ್ಲ ಮಾಡ್ತೀರಿ. ಇಲ್ಲಿ ವಿಶ್ವಜೀವ. ನಿದ್ರೆ ಬಂತು, ಕನಸು ಬಿತ್ತು. ಕನಸೊಳಗೆ ತೈಜಸ್ಸು ಜೀವ. ತೈಜಸ್ಸು ಅಂತಂದ್ರೆ ಒಂದು ಪ್ರಕಾಶ ಬೀರ್ತದೆ. ಮನಸ್ಸಿಗೆ ಒಂದು ಪ್ರಕಾಶ ಅನ್ನುವಂಥದ್ದು ಉಂಟಾಗ, ಆ ಮನಸ್ಸಿನ ಆ ಪ್ರಕಾಶದ ಅಡಿಯೊಳಗೆ ಆ ಮನಸ್ಸು ಅನ್ನುವಂಥದ್ದು ತೈಜಸ್ಸು. ಅದಕ್ಕೆ ತೈಜಸ್ಸು ಜೀವ ಅಂತ ಕರೀತಾರೆ. ಇಂದ್ರಿಯಗಳು ಸುಪ್ತಾಗ ಮಲ್ಕೊಂಡ, ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಮನಸ್ಸೊಂದೇ ಕೆಲಸ ಮಾಡಿದೆ. ಅಲ್ಲಿ ಸ್ವಪ್ನದಲ್ಲಿ ಅಷ್ಟೇ, ಕನಸಿನೊಳಗೆ. ಕನಸನ್ನು ಮೀರಿ ಭಾಳ ನಿದ್ರೆ ಹತ್ತಿ ಬಿಡ್ತೇವೆ ಅಂದ್ರೆ, ಗಾಢ ನಿದ್ರೆ ಹತ್ತೇವೆ ಅಂತಂದ್ರೆ ಬಡದು ಅಗನಂಗೆ ಆತಪ್ಪ. ಏನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ ಅನ್ನೋದು ಯಾರಿಗೆ ಗೊತ್ತಾಯ್ತು? ಗೊತ್ತಿಲ್ಲ ಅಂದ್ರಿಲ್ಲ, ಗೊತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ. ನನಗೆ ತಿಳಿಯುವುದಿಲ್ಲಪ್ಪ ಅಂತ ನೀವು ಅಂತೀರಿ. ತಿಳಿಯುವುದಿಲ್ಲ ಅನ್ನೋದು ಯಾರಿಗೆ ಗೊತ್ತಾಯ್ತು? ಅರಿಯವ ಬೋದಾನಲ್ಲ. ತಿಳಿಯುವುದಿಲ್ಲ ಅನ್ನುವಂಥದ್ದನ್ನು ಅರಿಯವ ಬೋದಾನ. ತಿಳಿದೇನೆ ಅಂತ ಅರಿಯವನು ಒಬ್ಬದಾನ. ಅದಕ್ಕೆ ಮೂರೂ ಅವಸ್ಥೆಗಳಲ್ಲಿ, ಮೂರೂ ಕಾಲಗಳಲ್ಲಿ ಇರ್ತಕ್ಕಂಥ ಅರಿವು ಅನ್ನುವಂಥದ್ದು. ಅದಕ್ಕಾಗಿ ಒಂದು ಹೋರಾಟ ಯೋಗಿ ಪುರುಷಂದು ಯಾವತ್ತೂ ಇದೇ ಹೋರಾಟ. ಆನಂದ ಅಂತಕ್ಕಂಥದ್ದನ್ನು ಅನುಭವಿಸ್ತಾನೆ. ಅವನು ಯೋಗಾನಂದವನ್ನು ಅನುಭವಿಸ್ತಾನೆ.
ಯೋಗಿ ಪುರುಷ. ಯೋಗಿ ಅಂತ ಯಾಕಂದ್ರೆ ಅಂದ್ರೆ ಯಾರು ನಿಮ್ಮಲ್ಲಿ ದುಡ್ಡು ದ್ರವ್ಯ ಸಂಪತ್ತು ಜಾಸ್ತಿ ಐತಿ ಸಾವುಕಾರ ಶ್ರೀಮಂತ ಅಂತಾರೆ. ಭಾಳ ಜಮೀನು ಇತ್ತು ಅಂದ್ರೆ ಜಮೀನ್ದಾರ ಅಂತಂತಂದರು. ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಾನಪ್ಪ ಅಂತಂದ್ಮೇಲೆ ಅವನು ಫ್ಯಾಕ್ಟ್ರಿ ಮಾಲೀಕ ಆಗ್ಯಾನ, ಉದ್ಯಮಿದಾರ ಅವನು. ಒಂದು ದೊಡ್ಡ ಉದ್ಯಮ ಐತೆ ಅವನು, ಕೈಗಾರಿಕಾ ಉದ್ಯಮ ಐತೆ ಅವನು. ಹೆಂಗೆ ಅವು ಒಂದೊಂದು ನಮ್ಗೆ ಉಪಾಧಿಗಳದ ಅದನ್ನು ನಾವು ಗಳಿಸ್ಕೊಂಡಿವಿ, ಅಷ್ಟು ಸಂಪತ್ತು ನಾವು ಗಳಿಸೀವಿ. ತಪಸ್ಸು ಮಾಡ್ತಾನ ತಪಸ್ವಿ, ಯೋಗ ಮಾಡ್ತಾನ ಯೋಗಿ. ಹಂಗಿಲ್ಲ ಒಬ್ಬ ಯೋಗಿ ಪುರುಷ ಆಗಿರ್ತಕ್ಕಂಥವ್ನು ಎಷ್ಟು ಸಾಹಸ ಮಾಡ್ತಾನ ಅಂತಂತಂದ್ರೆ, ಸಾಮಾನ್ಯವಾಗಿರ್ತಕ್ಕಂಥ ಹಿಂಡೂ ದನಗಳಿಗೆ ನಾವೆಷ್ಟು ಪರಿಶ್ರಮ ಪಡ್ತೇವೆ. ಎಮ್ಮೆ ಆಕಳ ಎಲ್ಲ ಅದಾವ, ಮಾಡಬೇಕು. ಎದ್ರ ಸಲುವಾಗಿ ಮಾಡ್ತೇವೆ ನಾವು? ಹಾಲು ಕೊಡ್ತಾವ ನಮ್ಗೆ. ಒಂದು ವೇಳೆ ಸಾಮಾನ್ಯ ಒಂದು ಹಾಲು ಅವ್ರದ್ದು ಹಾಲಿನ ವ್ಯವಸ್ಥೆ ಅಷ್ಟು ನಮ್ಗೆ ಐತಪ್ಪ ಅಂತಂದಮೇಲೆ ಅವುಗಳ ಮೇವು ಮಿಡಿಸಿ ಎಲ್ಲ ತಂದು ಮಾಡಿ ಹಾಕಿ ಮ್ಯಾಗಿನ ಮ್ಯಾಗ ಅವ್ರಿಗೆ ಬೂಸ ಹಾಕಿ ನೀರು ಕುಡಿಸಿ ಇಷ್ಟೆಲ್ಲ ಮನ್ಯಾಗ ನಾವು ಯಾರಿಗೆ ಮನುಷ್ಯರಿಗೆ ವ್ಯವಸ್ಥೆ ಮಾಡ್ತೇವೆ ಗೊತ್ತಿಲ್ಲ, ಆದ್ರೆ ಅವ್ಕೆ ಮಾಡಬೇಕು. ಅಷ್ಟು ವ್ಯವಸ್ಥೆಯನ್ನು ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ನಮಗೆ ಏನು ಬೇಕು ಅದನ್ನಷ್ಟು ಕೊಡ್ತಾವೆ. ಎಷ್ಟು ಸಾಧ್ಯ ಐತೆ 4 ಲೀಟ್ರು 5 ಲೀಟ್ರು 6 ಲೀಟ್ರು ನಾವು ಹಾಕಿದಂಗೆ ನಾವು ಹಿಂಡುತ್ತಾವೆ. ಆದ್ರೆ ಸೇವೆ ಮಾಡ್ತೇವೆ ನಾವು. ಹಂಗೆ ಒಬ್ಬ ಯೋಗಿ ಪುರುಷ ಆಗಿರ್ತಕ್ಕಂಥವನು ಈ ಶರೀರವನ್ನು ಯಾಕೆ ಬಳಗಿಸ್ತಾನೆ, ಅವನು ಮನಸ್ಸನ್ನು ಯಾಕೆ ಬಳಗಿಸ್ತಾನೆ, ಎದರಿಂದ ಮಾಡ್ತಾನೆ? ಸಾಮಾನ್ಯವಾಗಿರ್ತಕ್ಕಂಥ ಎಮ್ಮೆ ಆಕಳಿಗೆ ನಾವು ಇಷ್ಟೆಲ್ಲ ಸೇವಾ ಮಾಡ್ತೀವಿ ಅಂದಮೇಲಿಂದ ಒಬ್ಬ ಯೋಗಿ ಪುರುಷ ಆಗಿರ್ತಕ್ಕಂಥವನು ಈ ವಿಶ್ವದ ಮೂಲವನ್ನು ತಿಳಿಯುವ ಸಲುವಾಗಿ ಎಷ್ಟು ಸಾಹಸ ಪಡ್ತಾನಲ್ಲ, ಅವನಿಗೆ ಏನು ಲಾಭ ಐತಿ? ಇರಬೇಕಲ್ಲ ಅವನಿಗೆ, ಒಂದು ಏನಾದರೂ ಲಾಭ ಇರಬೇಕು ಅವನಿಗೆ ಅಂತ ತಿಳ್ಕೊಂಡು ಮಾಡ್ತಾನೆ. ಆದರೆ ಅಂಥ ಯೋಗಿ ಪುರುಷ ಆಗಿರ್ತಕ್ಕಂಥವನು ಯೋಗ ಸಾಧನೆಯನ್ನು ಮಾಡುವಾಗ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನೆ. ಅಕಸ್ಮಾತ್ ಚಲೋ ಒಂದು 2-3 ಎಮ್ಮೆ ಮಾಡಿದ್ದ, 2-3 SF ಆಕಳ ಮಾಡಿದ್ದ ಅಂತಂತಂದ್ರೆ ಅಕಸ್ಮಾತ್ ಅವ್ನು ಜಡ್ಡಿಗೆ ಬಿದ್ದ ಅಂತಂತಂದ್ರೆ ಮಾನಸಿಕ ಆಕೈತೆ ಅವನಿಗೆ. ಮಾಡೋರು ಯಾರೂ ಇಲ್ಲ, ಅಲ್ಲೇ ಇಳುವರಿ ಕಡಿಮೆ ಆಯ್ತು, ಅವಕ್ಕೆ ನೋಡೋರು ಯಾರೂ ಇಲ್ಲ, ಮೇವು ತರೋರು ಯಾರೂ ಇಲ್ಲ, ಕಷ್ಟ. ಆದರೂ ಸಹಿತ ಏನಾದರೂ ಹೆಂಗರೆ ಹಾಕೋದಾಗ ತಂದು ಹಾಕ್ಬೇಕಪ್ಪ ಅಂತ ಹೇಳ್ಕೊಂಡು ಹೋಗತ್ತಾನ ಮಾಡತ್ತಾನ. ಅಷ್ಟು ಕಷ್ಟ ಅಂತಕ್ಕಂಥದ್ದೈತಿ. ಒಂದು ಹೈನುಗಾರಿಕೆ ಒಳಗೆ ಎಷ್ಟು ಕಷ್ಟ ಐತಿ. ಆದರೆ ನಮ್ಮಲ್ಲಿ ಆ ಅರಿವನ್ನು ಜಾಗೃತ ಮಾಡಿಕೊಳ್ಳುವ ಸಲುವಾಗಿ ಎಷ್ಟು ಈ ಹೈನುಗಾರಿಕೆ ಎಷ್ಟು ಅದ್ಭುತ ಐತಲ್ಲ. ಒಬ್ಬ ಯೋಗಿ ಪುರುಷನಿಗೆ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನೆ. ಜಗ್ಗೈತಿ, ಎಲ್ಲ ಕಡೆಯಿಂದ ಇಂದ್ರಿಯಗಳು ಜಗ್ತಾವ, ಜಗ್ತತಿ, ಆಮೇಲೆ ವಿಷಯಗಳು ಜಗ್ತಾವ. ಇದು ಜಗತ್ತು ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಹ್ಯಾಂಗೆ ಇವನನ್ನು ಅಧಪತನ ಮಾಡಬೇಕೋ ಗೊತ್ತಾಗೋದು. ಅಷ್ಟು ಅದು ಸಾಹಸದ ಕೆಲಸ. ಎಲ್ಲೋ ಒಬ್ಬ ಯೋಗಿ ಪುರುಷ ಅಂತಕ್ಕಂಥವ್ನು ಅಂಥ ಸಾಹಸದ ಕೆಲಸವನ್ನು ಮಾಡ್ತಾನೆ. ಇಷ್ಟಿದ್ರೂ ಸಹಿತ ಮತ್ತು ಅವನು ಇನ್ನೊಂದೇನು ಚಿತ್ತವೃತ್ತಿ ಅಂತಕ್ಕಂಥದ್ದು ಎಷ್ಟು ಶಾಂತಿ ಸಮಾಧಾನ ಇರ್ತದಂತಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು. ತನ್ನ ಬುದ್ಧಿಯನ್ನು ಮನಸ್ಸನ್ನು ಸಮತೋಲನದಿಂದ ಕಾಯ್ಕೊಂಡು ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಯಾವ ಪಶುಪಕ್ಷಿ ಪ್ರಾಣಿಗಳ ಮೇಲೆ ಮನುಷ್ಯರ ಮೇಲಂತೂ ಹೋಗಲಿ, ಪಶುಪಕ್ಷಿ ಪ್ರಾಣಿಗಳ ಬಗ್ಗೆಯೂ ಸಹಿತ ಮಮತೆ ಅನ್ನುವಂಥದ್ದು. ಅವು ಒಂದೇ ತಟ್ಟೆಯಲ್ಲಿ ಕೂಡ ಊಟ ಮಾಡ್ತೇವಪ್ಪ ಅನ್ನುವಷ್ಟರ ಮಟ್ಟಿಗೆ ಅಷ್ಟು ಆ ಭೂತದಯ ಅನ್ನುತ್ತೆ. ಸರ್ವಭೂತ ಹಿತೇರತ ಸಕಲ ಜೀವಾತ್ಮನಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಅವರಂದರು. ಯಾಕಂತಂದ್ರೆ ಇದನ್ನೆಲ್ಲವನ್ನು ಸಮದೃಷ್ಟಿಕೋನ ಅಂತಾರೆ. ಅದಕ್ಕೆ ಎಲ್ಲರಲ್ಲಿ ಸಮಾನತೆ ಅನ್ನುವಂಥ ದೃಷ್ಟಿಕೋನ ಆ ಯೋಗಿ ಪುರುಷನಿಗೆ ಬಂದ್ಬಿಡ್ತು. ಅಲ್ಲಿ ದೊಡ್ಡದು ಸಣ್ಣದು, ಅವು ದೊಡ್ಡವರು ಸಣ್ಣವರು, ಮೇಲು ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ, ಆ ಗೋತ್ರ ಈ ಗೋತ್ರ, ಆ ಧರ್ಮ ಈ ಧರ್ಮ ಏನೂ ಇಲ್ಲ. ಎಲ್ಲವನ್ನೂ ಕೂಡ ಸರಿಸಮಾನವಾಗಿ ಕಾಣ್ತಕ್ಕಂಥ ಒಂದು ಸಮಾನ ದೃಷ್ಟಿಕೋನ ಬರ್ತದಲ್ಲ, ಅಂಥವನಿಗೆ ಯೋಗಿ ಪುರುಷ ಅಂತ ಕರೀತಾರೆ. ಅಂಥ ಯೋಗಿ ಪುರುಷ ಆಗಿರ್ತಕ್ಕಂಥವನು ಒಂದು ಮಂತ್ರವನ್ನು ತನ್ನ ಸಾಧನವನ್ನಾಗಿ ಮಾಡಿಕೊಂಡ. ಮಂತ್ರ ಅಂದರೆ ಏನು ಅನ್ನೋದು ಒಂದು 2 ಅಕ್ಷರಗಳಷ್ಟೇ. ಈಗ ನಿಮಗೆ ಕಷ್ಟ ಬಂದಾಗ ನೀವೇನಂತೀರಿ? ಶಿವ ಅಂದ್ರೆ ಯಾವಾಗಾರು ಬಂದು ನಮಗೇನು ಭೇಟಿಯಾಗಿ ಆಗ್ಲಪ್ಪ ನಾನು ಸಹಾಯ ಮಾಡ್ತೇನೆ ತಿಳ್ಕೊಂಡು ಒಂದು 10 ರೂಪಾಯಿ ಕೊಟ್ಟ ನಮಗವ
ಅಥವಾ ನಾವು ಜಡ್ಡಿಗೆ ಬಿದ್ದಾಗ ಬಂದು ದವಾಖಾನೆಗೆ ಬಂದು ಡಾಕ್ಟ್ರಿಗೆ ಹೇಳಿ ಎಂದು ಹೇಳಿ ಒಂದಿಷ್ಟು ಹಣ್ಣು ಹಂಪಲ ತಂದು ತಗೋರ್ಪ ಅಂದ ನಾವ. ಮತ್ತು ಆದರೂ ಶಿವ ಶಿವ ಅಂತೀರಿ, ಯಾಕಂತೀರಿ? ಕಡೆಗೆ ಅವ ನಮಗೆ ಭೇಟಿಯಾಗಿಲ್ಲ, ನೋಡಿಲ್ಲ, ಎಲ್ಲಿದಾನೋ ಗೊತ್ತಿಲ್ಲ, ಆದರೂ ಸಹಿತ ಶಿವ ಶಿವ ಅಂತ ಕರೀತೀವಿ, ರಾಮ ಅಂತ ಕರೀತೀವಿ. ಯಾರು ರಾವಣ ಅಂದ್ರೇನು? ರಾವಣ ಅಂತ ಯಾರು ಅಂದ್ರೇನು? ಇಲ್ಲ. ರಾಮ ಅಂದಾಗ ನಮಗೇನೋ ಒಂಥರ ಮನಸ್ಸಿಗೆ ಆನಂದ ಆಗುತ್ತೆ. ಬಸವ ಅಂದ್ರೆ ಆರಾಮ, ಕೃಷ್ಣ ಅಂದ್ರೆ ಆರಾಮ. ಆದರೆ ರಾಮನಿಗೆ ಎಷ್ಟು ಸಂಕಟ. ನಾವು ರಾಮ ಅಂತೇವೆ, ಅವು ರಾಮ ಅಂತ ರಾಮರಾಯ ನಂದೆಂಥ ಸಂಕಟ ಹೋಗ. ಎಲ್ಲ ಕಳ್ಕೊಂಡು ಕೂತೀನಿ. ಏನು ಯುದ್ಧ ಮಾಡಬೇಕಾಯ್ತು, ಸೇತುವೆ ಕಟ್ಟಬೇಕಾಯ್ತು, ಇಷ್ಟೆಲ್ಲ ಆಯ್ತು. ಅಷ್ಟೆಲ್ಲ ಆಗಿದ್ದರೂ ಕೂಡ ಪುರುಷೋತ್ತಮ ರಾಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವನು, ದಶಾವತಾರಿ ಅಂತ ನಾವು ಕರೀತೀವಿ. ಕೃಷ್ಣಾವತಾರದಲ್ಲಿ ಕೃಷ್ಣ ಏನು ಕುರುಕ್ಷೇತ್ರವನ್ನು ನಿಂತುಕೊಂಡು ಅರ್ಜುನನಿಗೆ ಸಾರಥಿಯಾಗಿ ಯುದ್ಧ ಮಾಡಬೇಕಾದ. ಅವನದೇನು ತೊಡೆ ಆತನು, ರಾಮನಿಗೂ ಬಿಡಲಿಲ್ಲ, ಕೃಷ್ಣನಿಗೂ ಬಿಡಲಿಲ್ಲ. ಆದರೂ ಸಹಿತ ರಾಮ ಈ ಜಗತ್ತನ್ನು ಕಾಪಾಡೋ ಸಲುವಾಗಿ ಬಂದವನು, ಕೃಷ್ಣ ಜಗತ್ತನ್ನು ಕಾಪಾಡಲಿಕ್ಕೆ ಬಂದಿರತಕ್ಕಂಥವನು. ಆ ಕಾರಣದಿಂದಾಗಿ ನಾವು ಅವನ್ನ ನೆನಿತೇವೆ. ಬಸವ ಅಂದ್ವಿ, ಬುದ್ಧ ಅಂದ್ವಿ, ಮಹಾವೀರ ಅಂದ್ವಿ. ಯಾರ್ಯಾರೋ ಏನೇನೋ ತಮ್ಮ ತಮ್ಮ ಇಷ್ಟ ದೇವರನ್ನು ನೆನೆದ್ರು. ಹಂಗೆ ನೆನೆದಾಗ ನಮ್ಮ ಮನಸ್ಸಿಗೆ ಆನಂದ ಆಕೈತೆ, ದುಃಖ ಆಕೈತೆ? ಆನಂದ ಆಕೈತೆ. ಆದರೆ ಕೃಷ್ಣನ ನೆನೆಸಿದ್ವಿ, ದುರ್ಯೋಧನ ನನ್ನ ಕಾಪಾಡ್ಕಂತೇವ್ ಯಾರು? ರಾವಣ ಅಂತೇವೆ. ಅದ ಹನುಮಂತ, ಆಂಜನೇಯ ಸ್ವಾಮಿ, ರಾಮನಿಗೂ ಸಹಿತ ನೀ ಸಹಾಯ ಮಾಡಿದಪ್ಪ, ನಮ್ಮನ್ನು ಕಾಪಾಡಪ್ಪ. ಒಬ್ಬರು ಇಬ್ಬರು ಎಲ್ಲರೂ ಹರಕೆ ಹೊರ್ತಾರ. ಯಾರಿಗೆ? ಹನುಮಪ್ಪ. ಎಲ್ಲರೂ, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಸಣ್ಣವರು, ದೊಡ್ಡವರು, ಹೆಣ್ಮಕ್ಕಳು, ಎಲ್ಲರೂ ಎಲ್ಲ ಮಾಡ್ಕೊಳ್ತೀವಿ. ಕಾರಣ ಏನಂತಂದ್ರೆ ಅಷ್ಟು ಪರಿಶ್ರಮ ಪಟ್ಟು ದೇವತಾ ಆರಾಧನೆಯನ್ನು ಮಾಡಿ ಮನಸ್ಸನ್ನು ಪಳಗಿಸಿಕೊಂಡಿರ್ತಕ್ಕಂಥವನು. ನೋಡಿ, ಹನುಮಂತಂದು ಎಷ್ಟು ಅದ್ಭುತ ಶಕ್ತಿ ಅಂತಂತಂದ್ರೆ ರೋಮ ರೋಮಕ್ಕೆ ರಾಮ 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 ರಾಮ, ಎದೆಯನ್ನು ಹರಿದ್ರೆ ರಾಮ ಸೀತ. ಎಷ್ಟು ಒಂದು ತಪಸ್ಸಿರಬಹುದು. ಅವೊಂದು ದೇಶದಾಗ ಇವೊಂದು ದೇಶದಾಗ ಮತ್ತು ಒಂದ ಕಡೆಯವರೆಲ್ಲ ಎಲ್ಲೋ ಅಡವ್ಯಾಗ ಕೂಡಿದವರು. ರಾಮ ಮತ್ತು ಹನುಮಂತ ದೇವರು ಸುಗ್ರೀವನನ್ನು ಬೆನ್ನಕ್ಕೆ ಬಂದವ ಹನುಮಂತ ಅಡವ್ಯಾಗ. ಇವರು ರಾಮ ಲಕ್ಷ್ಮಣ ಸೀತಾ ಇವರೇನು ಮಾಡ್ಯಾರ, ಅಪ್ಪನ ಒಂದು ಮಾತ್ರ ಪಾಲಿಸ್ಬೇಕಂತ ತಿಳ್ಕೊಂಡು, ಹೇ ರಾಮ 12 ವರ್ಷಾಣಿ ವನಂ ಗಚ್ಚ, ಕೈಕೇಯಿ ಮಾತು ಕೇಳಿಕೊಂಡು ಅವ ಹೇಳಿದ ದಶರಥ. ಇದು ವನವಾಸಕ್ಕೆ ಬಂತ. ವನವಾಸಕ್ಕೆ ಬಂತಂದು ಕೂಡಲೇ ಮತ್ತೊಂದು ವನವಾಸ. ಅವನು ದುಷ್ಟ ರಾವಣ ಗಂಟು ಬಿದ್ದ. ಅವಾಗ ಉಚ್ಛತೆ ತಿರುಗಾಡ್ತಿದ್ರು ರಾಮ ಲಕ್ಷ್ಮಣ. ಅವಾಗ ಅವ ಸುಗ್ರೀವ, ಹನುಮಂತ, ಜಾಂಬವಂತ, ನಳ, ಇವ್ರದ್ದೊಂದು ಸಾತ್ವಿಕವಾಗಿರ್ತಕ್ಕಂಥ ವೃತ್ತಿ ಹೋಗಿದ್ದರು. ಇವ್ರು ಹಂಗೆ ಅಡವ್ಯಾಗ ತಿರುಗಾಡ್ಕೊಳ್ತಾರೆ. ಇವ್ರು ಬಂದರು, ಅವ್ರು ಬಂದರು. ಅವಾಗ ಸುಗ್ರೀವಂತಾನ ಹನುಮಂತ ಅಂತಾನ, ಬಹುತೇಕ ಇದು ರಾಮಾವತಾರ ಆಗೈತಿ, ಶ್ರೀರಾಮಚಂದ್ರ ಇರ್ಬೇಕಾಗ್ತೈತೆ. ಅಷ್ಟು ಸರಳ ಅಂತ ತಿಳ್ಕೊಳಕ್ಕೆ ಹೋಗಬೇಡ ನಮ್ಮ ಅಣ್ಣ ವಾಲಿ. ಯಾಕಂದ್ರೆ ಅವ್ನು ಯಾವ್ಯಾವ ಅವತಾರ ತಾಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಅವ್ನು ಹೆಂಗೆ ರೂಪ ಬದಲಾವಣೆ ಮಾಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಸತ್ತಾನಂತ ನಾವು ಅನ್ನಕ್ಕೆ ಸಾಧ್ಯನೇ ಇಲ್ಲ. ಸತ್ತಾನಂತ ತಿಳ್ಕೊಂಡು ನಾವು ಗವಿ ಕಲ್ಲು ಹಚ್ಚಿ ಬಂದೇನೆ ಅಷ್ಟೇ. ಅದು ಮತ್ತೆ ಅವನು ಹೆಂಗೆ ಬಂದನೋ, ಎಲ್ಲಿ ಬಂದನೋ, ಮತ್ತು ನಮ್ಮ ಹೊಡ್ಯಾಕೆ ಬಂದನೋ ಏನೋ ಅನ್ನುವಂಥ ಸಂಶಯ ಅವನಿಗೆ ಕಾಡ್ತಿತ್ತು, ಸುಗ್ರೀವನಿಗೆ ಕಾಡ್ತಿತ್ತು. ಹನುಮಂತ ಭಾಳ ಜಾಣತನದಿಂದ ರಾಮದೇವ್ರ ಹತ್ರ ಬಂದು ಅವ್ರು ಮಾತಾಡಿಸಿ ಏನು ವಿಷಯ ತಿಳ್ಕೊಂಡು ಯಾವಾಗ ಬಂದ ಅವಾಗ ನಮಗೆ ಸಂತೋಷ ಖುಷಿ ಅಂತಕ್ಕಂಥದ್ದಾಗಿ. ಅವಾಗ ಮೊಟ್ಟ ಮೊದಲು ಅವ ಅಲ್ಲಿಂದ ಬಂದವ, ಆ ಕಡೆಯಿಂದ ಬಂದವ.
ಇವರು ಈ ಕಡೆಯಿಂದ ಬಂದವರು. ಆದರೆ ಎಷ್ಟು ಅನ್ಯೋನ್ಯತವಾಗಿರ್ತಕ್ಕಂಥ ದೇವತಾ ಭಕ್ತಿ ಇತ್ತು ಹನುಮಂತನಲ್ಲಿ. ಅಂಥ ಹನುಮಂತ ತನಗೆ ದೇವರನ್ನು ತಿಳ್ಕೊಂಡು ರಾಮನನ್ನು ನೆನೆಸಿದರೆ, ರಾಮನನ್ನು ನೆನೆದಿರ್ತಕ್ಕಂಥ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಕ್ಕಂಥ ಅಷ್ಟು ಸೇವಾ ಮಾಡಿರ್ತಕ್ಕಂಥವನು ಕಡೆಗೆ ಅವಂತಾನ ಹನುಮಂತಂತಾನ, ಮಾರಾಯ ಹೋಗಿ ಸಾಕಾತ್ ನಮಗೆ ಮಾಡಿ 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 ಸಾಕಾತ್ ಎಷ್ಟಂತ ಗೊಳು ಅನ್ನೋದು. ಆದರೂ ಸಹಿತ ಶ್ರದ್ಧೆಯನ್ನು ಬಿಡಲಿಲ್ಲ ಅಂತ ತಿಳ್ಕೊಂಡು ರಾಮದೇವ್ರ ಗುಡಿ ಎಲ್ಲಿ ಇಲ್ಲ, ಬಹಳ ಎಲ್ಲೆಲ್ಲ ಒಂದು ಅದಾವ ಅಷ್ಟೇ. ಆದರೆ ಹನುಮಂತ ಮಾತ್ರ ಅವನ ಊರಿಗೆ ಬಂದ. ಎಲ್ಲಿ ನಿಮ್ಗಂತೂ ದೊಡ್ಡ ಹನುಮಂತ ಆಗೈತಿ. ಹೊಳ್ಯಾಗೊಬ್ಬ ಹನುಮಂತ ಗೊತ್ತಾಗ, ಯಾವ ಹೊಳ್ಯಾಗ ಹನುಮಂತನ ಯಾರು ಕುಂದಿರ್ಸಿಲ್ಲ, ನೀವೇ ಕುಂದಿರ್ಸಿರಿ. ಅಂದ್ರೆ ಆ ಹನುಮಂತ ದೇವರ ಮೇಲೆ ಎಷ್ಟು ಪ್ರೇಮ. ಕಾರಣ ಅಂತ ಅವನು ದೊಡ್ಡ ತಪಸ್ಸು. ಏನೂ ಇಲ್ಲ, ರಾಮ 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 ರಾಮ, ಇದನ್ನು ಬಿಟ್ಟು ಮತ್ತೊಂದು ಅವನಿಗೆ ಏನೂ ಇಲ್ಲ. ಎಷ್ಟು ರಾಮ ಅತ್ತ ಹನುಮಂತೆಂದು ಒಳ್ಳಿಲ್ಲ, ಗೊಳೋ ಅಂತ ಅತ್ತ. ದಶಾವತಾರಿ ರಾಮ ಶ್ರೀಮನ್ನಾರಾಯಣ, ಆದರೂ ಸಹಿತ ದುಃಖ ಅನ್ನುವಂಥದ್ದು ಬಿಡಲಿಲ್ಲ. ಆದರೆ ಹನುಮಂತ ಮಾತ್ರ ಎಂದೂ ದುಃಖಿಸಲಿಲ್ಲ. ಅದನ್ನು ಮೀರಿರ್ತಕ್ಕಂಥ, ದುಃಖವನ್ನು ಮೀರಿರ್ತಕ್ಕಂಥ, ಸುಖ ದುಃಖಗಳನ್ನು ಆಚೆ ಇರ್ತಕ್ಕಂಥ ಹನುಮಂತ. ಅದಕ್ಕಾಗಿ ಅವನು ಅಣೋರಣೀಯ ಮಹತೋ ಮಹಿಯ, ಅಣುವಿಗಿಂತಲೂ ಅಣು ಹಾಕಿದ್ದ, ಇರುವಿಗಿಂತಲೂ ಸಣ್ಣ, ಅಷ್ಟು ಆ ಒಂದು ಶಕ್ತಿ ಅವನಲ್ಲಿತ್ತು. ಹೀಗಾಗಿ ಅಲ್ಲಿ ಹೋಗ್ಬೇಕಾಗ್ತದೆ ಅಶೋಕವನಕ್ಕೆ. ರಾವಣನ ಲಂಕೆಗೆ ಬಹಳ ಸೂಕ್ಷ್ಮ ರೂಪಿಯಾಗಿ ಹೋಗಿ ಅಲ್ಲಿ ಸೀತೆಯನ್ನು ಕಂಡು ಹಿಡ್ಕೊಂಡು ಬಂದ. ಮಹತೋ ಮಹಿಯ ಅಜಾನುಬಾಹು, ಭೀಮನಿಗೆ ಒಂದು ಬಾಲ ಎತ್ತಿಡುವುದಾಗಲಿಲ್ಲ, ಒಂದು ಮಂಗ್ಯಾನ ಬಾಲ. ಭೀಮಗೆ ಇವ ಭಾರಿ ಶಕ್ತಿವಂತ ಭೀಮ, ಭೀಮಂದು ಒಂದು ಬಾಲ ಎತ್ತಿಡುವುದಾಗಲಿಲ್ಲ. ನಾನು ಅಂತ ತಿಳ್ಕೊಂಡಿದ್ದವ ಭೀಮ. ಬಂಡಿ ಕಟ್ಟಲೆ ಅನ್ನ ಉಣ್ತಾನೆ, ಏನು ಬೇಕಾದ ಬೇಕಾದಂಥ ಬಂಡಿ ಎತ್ತೇನೆ ಅಂತ ತಿಳ್ಕೊಂಡು. ಹನುಮಂತನ ಮುಂದೆ ಯಾರು ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಹೊರಟಿದ್ದಲ್ಲ, ಆಡ್ಲಾಕೆ ಕೂತಿದ್ದ ಹನುಮಂತ. ನೋಡೋಣ ನೀವು ಶಕ್ತಿ ಎಷ್ಟೊತ್ತು ನೋಡೋಣ ಅಂತಂತಂದು, ಬರೀ ಬಾಲ ದಾಟಿ ಹೋಗೋಂಗಿಲ್ಲಲ್ಲ ಬಾಲ. ಯಾರ ಹಿಂದೆ ಕಾಲು ಸಚ್ಕೊಂಡು ಕೂತಿದ್ದ ಕಾಲು ದಾಟಿ ಹೋಗ್ಬಾರ್ದು ಶಾಸ್ತ್ರ. ಕಾಲು ಸಚ್ಕೊಂಡು ಹಿಂದೆ ಕುಂತಾಗ ಯಾರು ಆಡು ದಾಟುವಂಗಿಲ್ಲ, ನಾನು ಕಾಲು ತಕೋ ಅಂತಾರೆ, ಲೋಕಾರೂಢಿ ಅದು, ದಾಟಿ ಹೋಗಬಾರ್ದು ಅಂತ. ಹಂಗೆ ಆ ಬಾಲವನ್ನು ದಾಟಿ ಹೋಗ್ಬೇಕಂತಾನ ಬಾಲ ತೆಗೆದು ಹೋಗುತ್ತೆ. ಎತ್ತ ಹೋಗ್ತಾನೆ, ಎತ್ತುದೇ ಇಲ್ಲ. ಅಷ್ಟು ಅಜಾನುಬಾಹು, ಅಷ್ಟು ದೊಡ್ಡ ಶಕ್ತಿ. ಕಾರಣ ಅಂತಂದ್ರೆ ಅದು ಏನಿಲ್ಲ, ಬರೀ ರಾಮ ಮಂತ್ರ ಅಂತಕ್ಕಂಥ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅವನಿಗೆ ಎಷ್ಟು ಅಡೆತಡೆಗಳು. ಹಂಗಿಲ್ಲಿ ಒಬ್ಬ ಯೋಗಿ ಪುರುಷನಾಗಿರ್ತಕ್ಕಂಥವನಿಗೆ ಸಾಧನೆಯನ್ನು ಮಾಡ್ತಿತ್ತಂದ್ರೆ ಸಾಧನೆಗೆ ಅವನಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಯಾವುದು ಯೋಗಿಗೆ ಮಂತ್ರ. ನಾ ಹೇಳಬೇಕಾಗಿರ್ತಕ್ಕಂಥದ್ದು ಈ ಮಂತ್ರ. ಎದಕ್ಕೆ? ಮನಸ್ಸಿಗೆ ಎಷ್ಟು ತೊಳಲಾಟಗಳು, ಎಷ್ಟು ಬಳಲಾಟಗಳು, ಮನಸ್ಸು ಹಾತೊರಿತದೆ, ಆ ಕಡೆ ಈ ಕಡೆ ಏನೇನೋ ಆಕರ್ಷಣೆಗೆ ಒಳಗಾಗ್ತದೆ. ಆದರೂ ಸಹಿತ ಅದನ್ನು ತಡೆಗಟ್ಟಿಕೊಳ್ಬೇಕು. ಇದು ಒಳಗಿಂದು. ಇನ್ನು ಹೊರಗಿನವರು ಒಂದು ಮನೆ ಕಾಡ್ತಾರೆ, ಹೊರಗಿನ ಜಗತ್ತು ಸುಮ್ಮನಿರುವುದಿಲ್ಲ. ಯಾಕಂದರೆ ಅವನ ಒಳಗಿನ ಸಂಪತ್ತು ಅನ್ನೋದು ಅವ್ರಿಗೆ ಗೊತ್ತಿರೋದು. ಆ ಯೋಗಿಯ ಒಳಗಿನ ಸಂಪತ್ತು ಈ ಹೊರಗಿನ ಭೌತಿಕವಾಗಿರ್ತಕ್ಕಂಥ ಜನರಿಗೆ ಗೊತ್ತಿರೋದಿಲ್ಲ. ಆವಾಗ ಅವ್ರು ಹೆಂಗೆ ಬೇಕಾದಂಗೆ ಎಳೆದಾಡ್ತಾರೆ. ಎಳೆದಾಡಿದರೂ ಸಹಿತ ಸಮಾನ ವೃತ್ತಿ ಇರಲಿ. ಹೆಂಗ ಅಂತಂದ್ರೆ ಈ ಹನುಮಂತಿಯವರು ಓಕಳ್ಯಾಗ ಮಲಾಪ ಇಲ್ಲಿ ನೀವು ಬಹುತೇಕ ಇಲ್ಲಿ ಯಾರೂ ಆಡಿಲ್ಲ. ಓಕಳೆ ಕಂಬ ಇರ್ತದೆ, ಆಲಗಂಬ ಮಾಲಗಂಬ ಅಂದಿರ್ತದೆ. ಮಲ್ಲಗಂಬ ಬಹುತೇಕ ಇಲ್ಲಿ ನೀವು ಊರಾಗ ಅದನ್ನು ಆಡಿಲ್ಲ, ಅವಾಗ ನಾವು ನೋಡಿಲ್ಲ. ನೀವು ಭಾಳ ಓಕಳೆ ಆದ್ರೆ ಹೆಣ್ಮಕ್ಳು ನಿಮ್ಗೆ ಗೊಸ್ತೀರಿ, ಬಡಿಸ್ಕೊತೀರಿ ಅಷ್ಟೇ. ಇಲ್ರಿ, ಊರಾಗನ ಅದೊಂದು ದೊಡ್ಡದೊಂದು ಕಂಬಿರ್ತತಿ. ಅದನ್ನು ಓಕಳಿ ಕೊಂಡ ಅಂತ ಇರ್ತದೆ. ಓಕಳಿ ಕೊಂಡದಾಗ ಅದನ್ನು ಹುಗಿತಾರೆ, ಕಂಬ ಹುಗಿತಾರೆ. ಭಾಳ ದಪ್ಪ ಇರ್ತದೆ ಅದು. ಅದಕ್ಕೆ ದಪ್ಪ ಅಂದ್ರೂ ಅದನ್ನ ತೆಕ್ಕೆ ಬಡೋದು ಇರಬೇಕಾದ್ರೆ ಆ ಸೈಜನಾಗ ಇರ್ತದೆ ಅದು.
ಅದು ಬಹಳ ಸಾಪಿರ್ತದೆ, ಭಾಳ ಸಾಪಿರ್ತದೆ. ಅದ್ರ ಮ್ಯಾಲ ಒಬ್ಬ ಕೂತಿರ್ತಾನೆ ತೊಟ್ಲ ಮಾಡ್ಕೊಂಡು, ಎಲ್ಲ ಸುತ್ತು ಮರಿ ಇರ್ತೈತಿ. ಅಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು ಎಲ್ಲ ಕಲಿಸ್ಕೊಂಡು ಕೂತಿರ್ತ. ಒಂದು ದೊಡ್ಡ ಹಂಡೆ ಇಟ್ಕೊಂಡು ಕೂತಿರ್ತಾನೆ ಮ್ಯಾಗ. ಹಂಗೆ ವ್ಯವಸ್ಥೆ ಇರ್ತೈತಲ್ಲ ಮ್ಯಾಗ. ಈ ಮಲ್ಗಂಬಕ್ಕೆ ಗ್ರೀಸ್ ಹರಿರ್ತಾರೆ, ಎಣ್ಣೆ ಹೆಚ್ಚಿರ್ತಾರೆ, ಚಲೋ ಹೊತ್ತಂಗೆ ಎಷ್ಟು ಎಣ್ಣೆ ಹೆಚ್ಚಿರ್ತಾರೆ. ಕೆಳಗೆ ಕೆಸರು, ಫುಲ್ ಕೆಸರು. ಅಲ್ಲಿ 8-10 ಮಂದಿ ಅದನ್ನ ಕೆಸರು ತಯಾರು ಮಾಡ್ತಾರೆ. ಚಲೋ ನೀರು ಹಾಕಿ 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 ಓಕಳಿ ಕೊಂಡ ಅಂತಾರೆ ಅದಕ್ಕೆ. ಚಲೋ ಹೊತ್ತಂಗೆ ತಯಾರು ಮಾಡ್ತಾರೆ. ತಯಾರು ಮಾಡಿ ಅದು ಏರ್ಬೇಕ್ರಿ, ಮ್ಯಾಲ ಹೋಗಿ ಬಹುಮಾನ ತೊಗೊಂಬರ್ಬೇಕು. ಅದು 20 ಫೂಟ್ ಎತ್ತರದದ್ದು, 20-25 ಫೂಟ್. ಆದರೆ ಅದನ್ನು ಏರು ಹೊತ್ತಿನಾಗ ತಳಿನವ್ರು ಸುಮ್ಮರಂಗಿಲ್ಲ, ಜೀಗಳಿ ಅಂತಿರ್ತಾವ. ಜೀಗಳಿ, ಆ ಜಿಗಳಿ ಕೆಸರು ಹಿಂಗೆ ರಾಡಿ ಹಿಂಗೆ ತೋಡೋದು, ಮ್ಯಾಲೆ ಹೊಂಟಿರ್ತಾನಲ್ಲ ಆ ಕಂಬಕ್ಕೆ ಬಿಡೋದ್ರಿ. ಇವು ಹತ್ತಾಗಿ ಬಂದಿರಬಾರ್ದು. ಇವ ಟಾವೆಲ್ ಇರ್ತಿತ್ತು ನಿದ್ದಕ್ಕೆ, ಟಾವೆಲ್ ಅದಕ್ಕೆ ಕಟ್ಕೋತ, ಕಂಬಕ್ಕೆ ಕಟ್ಕೋತ ಅದರ ಕಾಲಿಟ್ಟು ಮತ್ತೆ ಮುಂದೆ ಒಬ್ಬನೇ ಅದಕ್ಕೆ ಯಾರು ಸಹಾಯ ಮಾಡಂಗಿಲ್ಲ ನಮ್ಗೆ. ಅಲ್ಲಿ ಟಾವೆಲ್ ಹೋಗಿತಿರ್ತಾರೆ. ಅಂದ್ರೆ ಯಾವ ಮೊದಲು ಒಟ್ಟು ಒಬ್ಬ ಹೊಕ್ಕ ಯಾವ ನೋಡಿ ಇವನ್ನ ಕೆಡಬೇಕಂತ ತಗೊಂಡು ಕೆಳಗಿನ ಮಾಡಿ, ಆಮೇಲೆ ಇವ್ ಮ್ಯಾಗ ಬಂದಿಂದ ಅಂತ ತಗೊಂಡು ಮ್ಯಾಗ ಕುತ್ಕೊಂಡು ಅವ ಇರ್ತಾನೆ. ಮ್ಯಾಗ ಒಬ್ಬ ಬಡಿಯಾಕ ಇರ್ತಾನೆ ಅಲ್ಲಿ. ಅವ ಹಂಗೆ ಸಣ್ಣಗೆ ಅದನ್ನು ಸೀಕರಣೆ ಹಾಕ್ತಿರ್ತಾನೆ ಮ್ಯಾಗಿಂದ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ ಕುಡಿಸಿದಿರ್ತದೆ, ಪಂಚಾಮೃತ. ಅವ ಅದನ್ನು ಬಿಡ್ತಿರ್ತಾನವ. ಇವ ಟ್ರಾವೆಲ್ ಕಟ್ಲಾಕ್ ಬಂದಿರಬಾರ್ದು. ಒಂದು ಕೈಲಿ ಒಂದು ಕೈ ಮತ್ತು ಬಾಯಿ ಹಿಂಗೆ ಕಟ್ತಿರ್ತಾನ, ಸಾಹಸ ಮಾಡ್ತಿರ್ತಾನ. ಮಾಡಿ 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 ಮ್ಯಾಗ ಹೋಗ್ತಿರ್ತಾನೆ. ಅವ್ನು ಕಟ್ಲಾಕ್ ಬಂದಿರಬಾರ್ದು. ಅವಂಗೆ ಜೀಕಳಿಲಿ ಎಂತಲ್ಲೇ ಬಿಡ್ತಾರೆ, ಹಾಗೆ ಬರೋಲ್ಲ. ಕಿವ್ಯಾಗ ಬಿಡ್ತಾರೆ, ಮೂಗ್ನಾಗ ಬಿಡ್ತಾರೆ, ಬಾಯಾಗ ಬಿಡ್ತಾರೆ, ಹೊತ್ತಿನಾಗ ಎಲ್ಲ ಅಷ್ಟು ಒಟ್ಟು ಕೆಡವುದು ಅವನು. ಹಂಗೆ ಒಂದು ಓಕಳಿ ಕೊಂಡದಾಗ ಕಂಬ ನಿಲ್ಲಿಸಿ ಮ್ಯಾಗೊಬ್ಬ ಅವನು ಪುಣ್ಯಾತ್ಮ ಅವರೇನು ನಮ್ಗೆ ಸಹಾಯ ಮಾಡ್ತಾನೆ. ಅಲ್ಲಿ ಬಹುಮಾನ ಇಟ್ಟಿರ್ತಾರೆ, ಅಲ್ಲೊಂದು ಬಹುಮಾನ ಇಟ್ಟಿರ್ತಾರೆ. ಆ ಬಹುಮಾನ ತರಾಕ ಇವ ಪೇಚಾಡ್ತಾನೆ. ಮತ್ತೆ ಬೀಳ್ತಾರೆ. ಎಲ್ಲಿ ಬೀಳ್ಬೇಕಿಲ್ಲಿ? ಹಾಂ, ಇವು ಬಿದ್ದಂದ ಕೂಡ ಮತ್ತೊಬ್ಬ ತಯಾರಾಗಿರ್ತಾರೆ, ಮ್ಯಾಗ ಹತ್ತಾರೆ. ಇವ್ ಹಿಂದೆ ಇರ್ತಾನೆ ಅವನು. ಹಾಗೆ ಚೈನ್ ಸಿಸ್ಟಮ್ ಇರ್ತದ. ಇವು ಬೀಳ್ತಾನೆ, ಇವು ಮತ್ತೆ ಸಡ್ಡ ಬಿಡಂಗಿಲ್ಲ. ಇವ ಮತ್ತೆ ಹತ್ತಾನೆ, ಅರ್ಧ ಹೋಗಿರ್ತಾನೆ, ಅವು ಬೀಳ್ತಾನೆ. ಇದು ಇಟ್ಟತನ ಹಿಂಗೆ ಹೋಗೈತಲ್ಲ ಇದು ಆಟ. ಬುಧಮುನಿಗೆ ಅಪ್ಪನ ಜಾತ್ರೆ ಅದು. ಹಾಂ, ಈಗ ಮೈಗೂರಾಗ ಆಡ್ತಾರೆ. ದೊಡ್ಡ ಕಂಬ ಇದೆ, ದೊಡ್ಡ ಕಂಬ ಇದೆ. ಆ ಕಂಬಲ್ಲೇ ಮಠದಾಗಿರುತ್ತೆ ಮೊದಲು. ಆಮೇಲಿಂದ ಅದು ಚಲೋ ಕಂಬ ಮಾಡಿಸೋದು, ಹನುಮಾನ ಕಂಬ ಮಾಡಿಸೋದು ದೊಡ್ಡದು. ಅದಲ್ಲೇ ಹನುಮಂತರ ಗಿಡ ಐತಿ, ಕಂಬ ಮುರಿದಿರ್ತದು. ಮತ್ತು ಅಲ್ಲಿ ಮಠದಾಗ ಒಂದೊಂದು ಗಿಡ ಐತೆ, ನೀಲಗಿರಿ ಸೋಟಿದ್ದು. ಅದನ್ನು ದೊಡ್ಡ ಪ್ರಮಾಣ ಇರ್ತದೆ. ಇದು ಚಲೋ ಹಾಕದ ಅಂತ ಹೇಳಿ ಭಾಳ ವರ್ಷದ ಹಿಂದೆ, 30-35 ವರ್ಷದ ಹಿಂದಿನ ಸುದ್ದಿ ಹೇಳೋದು. ಈ ಪ್ರತಿ ವರ್ಷ ಈಗಾದರೂ ಸಹಿತ ಅಲ್ಲೇ ಓಕಳಿ, ನೀವೇನು ಹನುಮಂತರ ಓಕಳಿ ಅಂತ ಮಾಡ್ತಾರಲ್ಲ. ಇಲ್ಲಿ ಮಾಡೋದು ನೀವು ನೀರು ಗೊಚ್ಚೋದು, ಅದನ್ನು ಮಾಡೋದು ಇಷ್ಟ. ಇದು ಡಾಂಬರದು ಅಲ್ಲಿ ಹಂಗಲ್ಲ. ಅದು ಹಾಲೋಕಳಿ ಅಂತ ಕರೀತಾರೆ ಅವರು. ಅದಕ್ಕೆ ಹಾಲೋಕಳಿ ಅಂತ. ಹಾಲೋಕಳಿ ಅಂದರೆ ಕಂಬದ ಮೇಲೆ ಬಿಟ್ಕೊಂತ ಹಾಲು, ಮೊಸರು, ತುಪ್ಪ ಬಿಡೋದು, ಏರೋರಿಗೆ ಅಳಕಳೆ ಮಾಡೋದು. ಇದು ನೀರೋಕಳಿ. ಮೊದಲು ನೀರೋಕಳಿ, ಆಮೇಲೆ ಹಾಲೋಕಳಿ. ಹೆಂಗೆ ಒಬ್ಬ ಸಾಧಕ ಅದನ್ನು ಏರ್ಬೇಕನ್ನೋನಿಗೆ ಹೆಂಗೆ ನಾವು ಕೆಳಗೆ ನಿಂತುಕೊಂಡವರು ಒಟ್ಟು ಕೆಳವಾಗಿ ಪ್ರಯತ್ನ ಮಾಡ್ತೀವಿ, ಹಂಗೆ ಒಬ್ಬ ಯೋಗಿ ಪುರುಷ ಆ ಯೋಗ ಸಾಧನೆಯಲ್ಲಿ ಅವ ಮಾಡ್ತಾ ಒಂದು ಒಂದನವನ್ನು ಇರೋಂಗಿಲ್ಲ. ಅದು ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಅಂತ ಗಂಟು ಹಾಕೋತ ಹೋಗ್ಬೇಕಾಗ್ತದವ. ಅಲ್ಲಿ ಗಂಟುಗಳದಾವು, ಚಕ್ರಗಳದಾವು, ಬಂಧಗಳದಾವು, ಮುದ್ರೆಗಳದಾವು. ಇವೆಲ್ಲ ಮಾಡ್ಕೊಂತ ಅಲ್ಲಿ ಗಂಟು ಹಾಕ್ಬೇಕು. ಅದನ್ನು ಅವು ಹಾಕೋತ ಮೆಟ್ಟಲುಗಳದಾವು. ಮೆಟ್ಟಲು ಇರ್ಕೋತ ಹೊಕ್ಕ ನಾವು ಯೋಗಿ ಪುರುಷ. ಇಲ್ಲಿ ಇದು ಜಗತ್ತಿನಲ್ಲಿ ಇರತಕ್ಕಂಥ ಅನೇಕ ವಿಷಯಗಳಂತಕ್ಕಂಥವುಗಳು ಕೆಳ ನಿಂತು ರಾಡಿ ಗೊಜ್ಜೆಗೊಳಿಸ್ತಾವೆ. ಇವು ಮ್ಯಾಗ ಒಯ್ಯ ಕೊಡಂಗಿಲ್ಲ. ಆದರೂ ಸಹಿತ ಅದರಲ್ಲಿ ಯಾನೋ ಒಬ್ಬ ಪುಣ್ಯಾತ್ಮ ಸಾಹಸ ಮಾಡ್ಕೊಂಡು ಮ್ಯಾಲೇರಿ ಹೋಗಿ ಮ್ಯಾಲೆ ಹೋದ ಅಂದ್ರೆ ಮುಗಿತು. ಅಲ್ಲಿ ತುದಿಗಂಬ ಹಿಡ್ಕೊಂಡು ಹಿಂಗೆ ಮ್ಯಾಗ ಹತ್ತಿಬಿಟ್ಟ ಅಂದ್ರೆ ಅವ್ನ ಬಹುಮಾನ.
ಅದ್ರಲ್ಲಿ ತಾನು ಹೋಗ್ಬೇಕಲ್ಲ, ಕೆಳಗೆ ಬಿಡುವಲ್ಲ. ಮ್ಯಾಕ್ ಕುತ್ಕೊಂಡು ಅವ ತುಪ್ಪ ಸುರಿತಾ ಮ್ಯಾಗ ಹೋದಂದ್ರೆ ಅವನಿಗೇನು ಕೊಡ್ಬೇಕು ಕೊಡ್ತಾನ. ಪರಮಾತ್ಮ ನಮಗೇನು ಕೊಡ್ಬೇಕು ಕೊಡ್ತಾನೆ. ಮ್ಯಾಗ ಹೋದಂದ್ರೆ ಮುಗಿತದೆ. ಮನಸ್ಸು ಉನ್ಮನಿ ಸ್ಥಿತಿಗೆ ಹೋಗಿಬಿಡ್ತೇವೆ ಅಂತಂದ್ರೆ ಅಲ್ಲಿ ಏನೂ ಇಲ್ಲ. ಅದು ಆಗಬೇಕಾದ್ರೆ ಇವೊಂದು ಸಾಹಸ ಎಷ್ಟೈತಿ. ಅವನಿಗೆ ಸಾಹಸ ಮಾಡಲಿಕ್ಕೆ ಸಾಧನೆ ಯಾವುದಾಗಿದೆ ಅಂದರೆ ಮಂತ್ರ. ಆ ಮಂತ್ರವೇ ಅವನಿಗೆ ಸಾಧನೀಭೂತವಾಗಿರ್ತಕ್ಕಂಥ. ಅದಕ್ಕೆ ಇಲ್ಲೇ ಅಜ್ಞಾನವೆಂದರೆ ಇಲ್ಲದ್ದು ಇದೆ ಎಂಬುವ ತಿಳುವಳಿಕೆಯು. ಜಗತ್ತಿಗೆ ಬಂದಿರತಕ್ಕಂಥ ನಾವೆಲ್ಲ ಎಲ್ಲಿದ್ದೇವೆ ಅಂತಂದ್ರೆ ಅಜ್ಞಾನದಲ್ಲಿ ಅದೇವಿ. ಅಜ್ಞಾನ ಅಂದರೆ ಇರುವುದೊಂದು, ತೋರುವುದೊಂದು ಅಷ್ಟೇ. ಇರುವುದೊಂದು, ನಮಗೆ ಕಾಣುವುದೊಂದು. ಅದು ಇದ್ದು ಯಥಾರ್ಥವಾಗಿರ್ತಕ್ಕಂಥ ಸತ್ಯವಸ್ತು ಬೇರೆನೇ ಐತೆ. ಆದರೆ ನಮಗದು ಬೇರೆ ಕಂಡದ್ದು ಅದಲ್ಲ, ಮರು ಹಾಕಿದೆ ನಮಗೆ. ಅದಕ್ಕಾಗಿ ಇನ್ನು ಅಜ್ಞಾನವೆಂದರೆ ಇಲ್ಲದ್ದು ಇದೆ ಎಂಬುವ ತಿಳುವಳಿಕೆಯು. ಇದರ ನಿವೃತ್ತಿಗೆ ಭಕ್ತಿ, ದಾನ, ಧರ್ಮ, ಜಪ ವಗೈರೆ ಮಾಡಬೇಕು. ಈ ಅಜ್ಞಾನದ ನಿವೃತ್ತಿಗೆ ಏನು ಭ್ರಾಂತಿ ಆಗೈತಲ್ಲ, ಅಜ್ಞಾನ ಅಂತಂತಂದ್ರೆ ನಿಮ್ಗೆ ಭ್ರಾಂತಿ ಅಂತಂದ್ರೆ ನಿಮ್ಗೆ ಭಾಳ ಸಲ ಹೇಳಿನಿ, ಅದು ಶಾಸ್ತ್ರದ ಹಂಗೆ ಬರೋದು ಆಗಲಿಲ್ಲ. ಅದು ಹಗ್ಗದಲ್ಲಿ ಹಾವು, ಹಗ್ಗದಲ್ಲಿ ಹಾವು ಅಲ್ಲದು ಹಗ್ಗ. ಆದ್ರೆ ಹಗ್ಗ ಅನ್ನೋದು ನಿಮ್ಗೆ ಖಾತ್ರಿ ಆಗ್ಬೇಕಾಯ್ತಂದ್ರೆ ಅಲ್ಲಿ ಮತ್ತೆ ಸಾಧನ ಬೇಕಲ್ಲ. ಏನು ಬೇಕು? ಬೆಳಕು ಬೇಕು. ಹಂಗಿಲ್ಲಿ ಅಜ್ಞಾನವನ್ನು ಕಳ್ಕೊಳ್ಬೇಕಾತಂದ್ರೆ ಬೆಳಕು ಯಾವುದು ಅಂತಂದ್ರೆ ಭಕ್ತಿ, ದಾನ, ಧರ್ಮ, ಜಪ. ಇದು ಬೆಳಕು. ಭಕ್ತಿ ಬೇಕು, ಶ್ರದ್ಧೆ ಬೇಕು, ದಾನ ಧರ್ಮಾದಿಗಳನ್ನು ನಡಿಬೇಕು, ಜಪತಪಾದಿಗಳನ್ನು ಮಾಡಬೇಕು. ಇದು ಬೆಳಕು. ಈ ಬೆಳಕಲ್ಲಿ ಬಿತ್ತು ಅಂತಂದ್ರೆ ಈ ಜಗತ್ತು ಅಜ್ಞಾನ ಅಂತ ತಿಳ್ಕೊಂಡೇವಲ್ಲ, ಅಲ್ಲ. ಬೆಳಕು ಬಿದ್ದಂದ್ರೆ ಮತ್ತು ಹಾವು ಯಾಕೆ ಕಾಣಕ್ಕೆ ಹೋಯ್ತು? ಹಾವು ಹೋದು. ಅದು ಹಾವು ಎಲ್ಲಿ ಹೋಗ್ತದು? ಹಗ್ಗದಾಗ ಹೋತು. ಆದ್ರೆ ಹಗ್ಗ ಐತಿ, ಹಾವು ಹೋಗೈತಿ. ಯಾವುದು ಇದ್ದಿದ್ದಿಲ್ಲ ಅದು ಇರುವಂಗೆ ಮಾಡಿ ಭಯ ಮಾಡಿತು. ಭಯ ಮಾಡಿದ್ದು ಯಾವುದು? ಭಯ ಉಂಟ ಮಾಡಿದ್ದು ಅಲ್ಲ, ಹಗ್ಗಲ್ಲ. ಹಗ್ಗ ನಿಮಗೆ ಭಯ ಮಾಡಿಲ್ಲ, ಹಾವು ನಿಮಗೆ ಭಯ ಉಂಟು ಮಾಡೈತಿ. ಹಗ್ಗ ನಿಮಗೆ ಭಯ ಆಗಿಲ್ಲ. ಹಗ್ಗನೂ ಖಾತ್ರಿ ಆಗಿತ್ತ. ನೀರಾಗ ಅಂಜಿ ಮಂದಿ ಕರಿತಿದ್ರಿ, ಬಡಗಿ ತೋಮ ಅಂತಿದ್ರಿ. ಹಗ್ಗದಲ್ಲಿ ಹಾವು ಕಂಡೈತೆ. ಆಮೇಲೆ ಬೆಳಕು ಬಂದಂದ್ರೆ ನಾವು ಬಡದದ್ದು ಹಾವಲ್ಲಿ ಬುಡ ಮಾರ ಹಗ್ಗ ಬಡ್ದೇವಿ. ಯಾವಾಗಂದ್ರೆ ನೀವು ಬ್ಯಾಟ್ರಿ ತೊಗೊಂಬಂದಾಗ ಅವಾಗ ಪಕ್ಕ ಕತ್ಲೂ ಇಲ್ಲ, ಪಕ್ಕ ಬೆಳಕು ಇಲ್ಲ. ನಸುಗತ್ತಲ್ಲಿ ಕಂಡದ್ದು ನಿಮಗದು. ಹಂಗಿದು ಅಜ್ಞಾನ ಅನ್ನುವಂಥದ್ದು ಹಿಂಗೆ ಆವರಣ ಆಗೈತದ ಅಜ್ಞಾನ. ಆಗ ಯಾವಾಗ ಭಕ್ತಿ, ದಾನ, ಧರ್ಮ, ಜಪ ಅಂತಕ್ಕಂಥ ಪ್ರಕಾಶ ಬಿತ್ತೋ ಆಗ ಮನ ಶುದ್ಧ. ಇಲ್ಲವಾದರೆ ಬಲು ಕಾಡುತ್ತದೆ. ಮನಸ್ಸು ಶುದ್ಧ ಆಗತ್ತೆ. ಈ ಭಕ್ತಿ, ದಾನ, ಧರ್ಮ, ಜಪ, ತಪ ಅಂತನ್ನುವಾಗ ಮನಸ್ಸು ಶುದ್ಧ ಆಗತ್ತೆ. ಅಕಸ್ಮಾತ್ ಇದು ಶುದ್ಧ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಏನಾಕೈತೆ ಅಂತಂದ್ರೆ ಕಾಡ್ತದೆ ಮನಸ್ಸು, ವಿಪರೀತ ಕಾಡ್ತದೆ. ಏಕೆಂದರೆ ಮನಸ್ಸು ಅಜ್ಞಾನದ ಮಗನು. ಮನಸ್ಸು ಯಾರ ಮಗ ಅಂತಂತಂದ್ರೆ ಅಪ್ಪಗಳು ಹೇಳ್ತಾರಿಲ್ಲೇ ಅಜ್ಞಾನದ ಮಗ. ಅದು ಅದ್ರ ಸುಜ್ಞಾನ ಮಾಡ್ಬೇಕಾಗತ್ತಂದ್ರೆ ಇಲ್ಲಿ ಬೇಕು ಮತ್ತೆ ಸಾಧನೆ. ಭಕ್ತಿ, ದಾನ, ಧರ್ಮ, ಜಪ, ತಪ ಅಂತಕ್ಕಂಥ ಇದು ಹೇಗಿದೆ ಎಂದರೆ ಮಂಗವು ಮನುಷ್ಯನನ್ನು ಕುಣಿಸುವಂತಿದೆ. ಮಂಗ್ಯ ಕುಣಿಯಂಗಿಲ್ಲ. ಅದು ಮೊದಲು ನಾ ಕುಣಿದು ತೋರಿಸ್ಬೇಕು. ಅದಕ್ಕೆ ನಾ ಹೆಂಗೆ ಮಾಡ್ತೇನೆ ಹಂಗೆ ಮಾಡಕ್ಕೆ ಶುರು ಮಾಡ್ತೇನೆ. ನಾನು ಹಂಗೆ ಮಾಡಿಸಿದ್ದು ಕುಣಿಯಂಗೆ ಮಾಡಿದ್ದು ಯಾವುದು? ಮಂಗ್ಯ. ನಾ ಕುಣಿದ ನಂತರ ಅದು ನನ್ನಂಗೆ ಕುಣಿಯಕ್ಕೆ ಶುರು ಮಾಡಿದೆ. ಹಂಗೆ ಈ ಮನಸ್ಸು ಅನ್ನುವಂಥ ಮಂಗ, ಅದಕ್ಕೆ ಅವ್ರು ಅಂತಾರೆ, ಆದ್ದರಿಂದಲೇ ಮನವೆಂಬ ಮರ್ಕಟವ ತಡೆಯಲಾರನ ದೇವ ಅಂದಿರುವರು. ಈ ಮನಸ್ಸು ಅಂತಕ್ಕಂಥ ಮರ್ಕಟವನ್ನು ಎಷ್ಟಂತ ನಾ ತಡೆಯಲಿ ಅಂತ ಹೇಳ್ಕೊಂತ ಬಲು ಜಿಗಿದಾಡುತ್ತದೆ. ಇದನ್ನು ಕಟ್ಟು ಅಂದರೆ ಯೋಗ ಮಾಡು.
ಈ ಮನಸ್ಸನ್ನು ಕಟ್ಟು ಮಾಡು, ಇದನ್ನು ಬಂದ್ ಮಾಡೋದು ಅಂತಂತಂದ್ರೆ ಏನು ಮಾಡು? ಯೋಗವನ್ನು ಮಾಡು. ಆಗ ಎಲ್ಲೆಲ್ಲಿಯೂ ನಿಲ್ಲಿಸಲಿಕ್ಕೆ ಬರುತ್ತೆ. ಒಂದು ಸಲ ಯೋಗಿಗೆ ಆ ಮಂಗ ಅನ್ನುವಂಥದ್ದು ವಶ ಆತು, ಅನ್ನೋ ಮನಸ್ಸು ವಶ ಆತು ಅಂತಂದ್ರೆ ಎಲ್ಲಿ ಬೇಕಾದ್ರೆ ನಿಲ್ಲಿಸಕ್ಕೆ ಅವನು ಸಾಧ್ಯ. ಯೋಗಿಗೆ ಮಾತ್ರ ಸಾಧ್ಯ, ಭೋಗಿಗೆ ಇಲ್ಲ. ನಾವೆಲ್ಲ ಭೋಗಿಗಳು, ಯೋಗಿ. ಈ ನಿಲ್ಲಿಸುವ ಉದ್ಯೋಗ ಮಾಡಬೇಕು. ಸ್ವರಾಜ್ಯಕ್ಕೆ ಬಡಿದಾಡದೇನು, ಮೂರು ಲೋಕದ ಸಾರ್ವಭೌಮತ್ವ ದೊರಕಿದರೂ ಲಾಭವಿಲ್ಲ. ನೋಡೋರು ಅಂತಾರೆ, ಸ್ವರ್ಗ ಮತ್ತೆ ಪಾತಾಳಕ್ಕೆ ನೀನು ಒಡೆಯ ಆದರೂ ಸಹಿತ ಏನೂ ಉಪಯೋಗ ಇಲ್ಲ. ಮನಸ್ಸನ್ನು ಗೆದ್ದರೆ ಮಾತ್ರ ಎಲ್ಲವೂ ಗೆದ್ದರು. ಅದರಿಂದ ಮನಸ್ಸಿನ ಈ ಸಾಧನೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. 1, 2, 6, 8, 50, 52 ಅಕ್ಷರಗಳು ಪ್ರಣಮಗಳಿವೆ. ಒಂದು ಮಂತ್ರ, 1 ಅಕ್ಷರ, 2 ಅಕ್ಷರ, 6 ಅಕ್ಷರ, 8 ಅಕ್ಷರ, 50, 52 ತನಕ ಅಂತಾರೆ. ಮತ್ತು ನಮ್ಮ ಸ್ವರಮಾಲೆ ಐತಲ್ಲ, ನಮ್ಮ ಕನ್ನಡ ಭಾಷೆಯ ಸ್ವರಮಾಲೆಗಳದಾವಲ್ಲ, ಸ್ವರಗಳು, ವ್ಯಂಜನಗಳು ಇವೆಲ್ಲ ಕೂಡಿ 50, 52 ಅದಾವೆ. ಅದೆಲ್ಲವೂ ಕೂಡ ಮಂತ್ರವೇ ಅಂತ. ಎಲ್ಲ ಭಗವಂತನಿಂದ ಬಂದಿರತಕ್ಕಂಥ ಶಬ್ದಗಳೇ ಅಂತಾರೆ. ಮಂತ್ರದಲ್ಲಿ ಕೂಡಬೇಕು. ಇವುಗಳಲ್ಲಿ ಒಂದಾದರೂ ಜಪಿಸಬೇಕು. ದೇಹವೇ ನಾನೆಂದು ತಿಳಿದು ಅದರ ಧರ್ಮ ಕರ್ಮ ಹಚ್ಚಿಕೊಂಡಿರುವುದು. ನಾವೇನು ಮಾಡೇವಂದ್ರೆ ನಮಗೆ ದೇಹೋಹಂ ಬುದ್ಧಿ ಅಂತಕ್ಕಂಥದ್ದು ಇದೆ. ದೇಹವೇ ನಾನು ಅಂತ ತಿಳ್ಕೊಂಡ್ಬಿಟ್ಟು ನಾವು, ಆದರೆ ದೇಹವು ನಾನಲ್ಲ. ದೇಹ ನಾನಾಗಿದ್ದೆ ಅಂತಂತಂದ್ರೆ, ನಾನಾ ದೇಹ ಆಗಿದ್ದೆ ಅಂತಂದ್ರೆ ಮುದುಕಾಗಬಾರದು, ರಿಟೈರ್ಡ್ ಆಗಬಾರದು, ಯಾವತ್ತೂ ಸರ್ವಿಸ್ನಾಗ ಇರಬೇಕು. ಯಾಕಂದ್ರೆ ನಾ ಹೇಳೋದಕ್ಕೆ ಕೇಳ್ಬೇಕು. ದೇಹ 8ನೇ, 9ನೇ, 10ನೇ ಶಾಲೆ ಹೋಗಿದ್ವಿ, ಮತ್ತು 8 ದಾಟಿ 9ಕ್ಕೆ ಯಾಕೆ ಬಂದು ಅಲ್ಲೇ ಇರ್ಬೇಕು 8ರಾಗ? ಮತ್ತು ಹಂಗೆ ಮುಂದೆ ಹೋಗ್ತಾ ಬರಾಕತ್ತೀವಿ ಅಂದಮೇಲೆ ವಯಸ್ಸು ಹಾಕೊಂಡು ಹೊಂಟದ್ದಿ. 6ನೇ ವರ್ಷ ಆದ ಕೂಡಲೇ ನಾವು 1ನೇದು ಹೆಸರು ಹಚ್ಚಿದ್ರು. 1ನೇದು ಪಾಸ್ ಆಗಬೇಕಲ್ಲ. ಪಾಸ್ ಆಗ್ಬೇಕಂದ್ರೇನು, 1 ವರ್ಷ ಪಾಸ್ ಆಯ್ತು, ದಾಟಿತಂದ್ರೆ ಪಾಸ್ ಅಂದ್ರೆ ಪಾಸ್ ಆಗ ಕಡೆ ಮುಂದೆ ಪಾಸ್ ಆದ್ರೆ ಹಂಗೆ ಅಂದ್ರೇನು, ಪಾಸ್ ಅಂದ್ರೇನು ಕಳೀತು 1 ವರ್ಷ. ನಾವೇನು ತಿಳ್ಕೊಂಡ್ವಿ, ಮ್ಯಾಟ್ರಿಕ್ ಬಂತು ಹುಡುಗಿಗೆ, ಮ್ಯಾಟ್ರಿಕ್ ಬಂತಲ್ಲ 10 ವರ್ಷದಿಂದ ಆಯುಷ್ ಹೋಯ್ತು. MA PhD ಆಯ್ತು, ಪಚಡಿ ಆಯ್ತು, ಅಷ್ಟು ಹೋಗೋದು. MA PhD ಆಯ್ತು, ವಯಸ್ಸು ಆಯ್ತು, ನೌಕರಿ ಮಾಡೋಕ್ಕಾಗಿಲ್ಲ. ನಾನೇ 1ನೇತ್ತ, ನಾನೇ 10ನೇತ್ತ, ನಾನಾ ಡಿಗ್ರಿ, ನಾನಾ ಪದವೀಧರ, ಸ್ನಾತಕೋತ್ತರ ಪದವೀಧರ, ಕೊನೆಗೆ ಹೋಗಿ ನಾನಾ ರಿಟೈರ್ಡ್. ಏನಾಯ್ತು? ರಿಟೈರ್ಡ್ ಆದಮೇಲೆ ರಿಮೂವ್ ಮಾಡೋಕ್ಕೆ ಬರೋಂಗಿಲ್ಲ. ಟಯರು ಇದ್ರ ಮೇಲೆ ಮತ್ತೊಂದು ಹೆಂಗೆ ಹಚ್ಚೋರು ಮುಗಿದ ಹೋಯ್ತು ಟಯರ್. ಅದಕ್ಕೆ ಮತ್ತೆ ರಿಮೋಟ್ ಮಾಡ್ಕೊಂಡು ಬರ್ತಾರಲ್ಲ ಮತ್ತೆ. ಇದಕ್ಕೆ ಮಾಡಕ್ಕೆ ಬರೋಲ್ಲ, ಇದು ರಿಮೋಟ್ ಆಗೋದಿಲ್ಲ. ಇದು ರಿಮೂವ್ ಆಗೋದಿಲ್ಲ, ಇದು ಮೂವಿಂಗೇ ಒಮ್ಮೆ. ಆದರೆ ನಾನು ಆಗಿರ್ತಕ್ಕಂಥ ಈ ಶರೀರ ನಾ ಹೇಳ್ದಂಗೆ ಕೇಳಬೇಕಾಗಿತ್ತಲ್ಲ, ಕೇಳಲಿಲ್ಲ. ಹಂಗೆ ನಾ ಹೌದನಿದು ಶರೀರ ಅಲ್ಲ, ಶರೀರ ನಾನೂ ಅಲ್ಲ, ನನ್ನದು. ನಂದಾಗಿತ್ತಂದ್ರೆ ನನ್ನ ಮಾತು ಕೇಳಬೇಕಾಗಿತ್ತು. ನಾ ಆಗಿದ್ದಂದ್ರೆ ನಾ ಹೇಳ್ದಂಗೆ ಕೇಳಬೇಕಾಗಿತ್ತು. ನನ್ನ ಆಳಲ್ಲದು, ಅದರ ಆಳನ, ಇದರ ಆಳನ ಅಲ್ಲ. ಆದರೆ ನಾ ಅನ್ನೋದು ಬೇರೆ ಐತಲ್ಲ, ಆ ನಾ ಅನ್ನೋದು ತಿಳ್ಕೊಂಡೆ ಅಂದ್ರೆ ಇದು ನನ್ನ ಆಳಾಗ. ನಾ ಅನ್ನುವಂಥದ್ದು ನಾ ತಿಳ್ಕೊಂಡೆ ಅಂತಂದ್ರೆ ಅವಾಗ ಇದು ನನ್ನ ಆಳ ಶರೀರ, ನಾ ಹೇಳ್ದಂಗೆ ಕೇಳಿದ್ರೆ. ಆದರೆ ಅದನ್ನು ನಾನು ತಿಳ್ಕೊಳ್ಬೇಕಂತಂದ್ರೆ ಅದು ಹೇಳ್ದಂಗೆ ನಾ ಕೇಳ. ನಾ ಅನ್ನೋದನ್ನು ತಿಳ್ಕೊಂಡ ನಂತರದಲ್ಲಿ ಹೇಳ್ದಂಗೆ ಕೇಳಿದ್ರೆ ನನಗೆ ಸಂಬಂಧ ಇಲ್ಲ. ತನುವೇ ನೀ ನನ್ನೇ ವೆನಗೆ
ನನಗೆ ಸಂಬಂಧ ಇಲ್ಲ. ಅಂಥ ಒಂದು ಯೋಗ್ಯತೆ, ಒಂದು ತಾಕತ್ತು ಅವಾಗ ಬರ್ತದೆ, ಯೋಗಿಗೆ ಬರ್ತದೆ. ಯಾಕೆ ಬರ್ತದೆ ಅಂದ್ರೆ ಶರೀರ ನಾನೂ ಅಲ್ಲ, ನನ್ನದು ಅಲ್ಲ, ಆ ಭಾವ. ದೇಹವೇ ನಾನೆಂದು ತಿಳಿದು ಅದರ ಧರ್ಮ ಕರ್ಮ ಹಚ್ಚಿಕೊಂಡಿರುವುದು ಇದು ತಪ್ಪೆಂದು ತಿಳಿ ಮಾಂಸ ಶರೀರ ಹೋಗಿ ಮಂತ್ರ ಶರೀರವನ್ನು ಮಾಡಿಕೊಳ್ಳಬೇಕು. ಇದು ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗಬೇಕು. ಮಂತ್ರಪಿಂಡ ಆಗಬೇಕಾದ್ರೆ ಅಷ್ಟು ಸಾಧನೆ ಆಗಬೇಕಲ್ಲ. ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ, ಓಂ ಹರಿ, ಶ್ರೀಹರಿ, ಕೃಷ್ಣ, ರಾಮ, ಶಂಕರ, ಶಿವ, ಇವೆಲ್ಲವುಗಳು ಅವನ ಪರ್ಯಾಯವಾಗಿರ್ತಕ್ಕಂಥ ನಾಮಗಳೇ. ಆ ನಾಮಗಳು ಎಷ್ಟಾಗಬೇಕು ಅಂದ್ರೆ ಕರಗತ ನಮ್ಮಲ್ಲಿ ಅದು ರಕ್ತವೇ ಅದಾಗಬೇಕು. ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ ಹನುಮನೆಂದರೆ ಹಾರಿ ಹೋಗುವುದು ಪಾಪ. ಕನಸಿನಲ್ಲಿ ಮನಸ್ಸಿನಲ್ಲಿ ಕಳವಳವಾದರೆ ಭೀಮನ ನೆನೆದರೆ ಬಿಟ್ಟು ಹೋಗುವುದು ಪಾಪ ಅಂತ ಪುರಂದರದಾಸ. ಅದಕ್ಕಾಗಿ ಅಷ್ಟು ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ. ಪ್ರತಿಯೊಂದು ನಮ್ಮ ರೋಮದಲ್ಲಿ, ಕೂದಲದಲ್ಲಿ ಆ ಲಿಂಗ ಸ್ಮರಣೆ ಅಥವಾ ಭಗವನ್ ನಾಮಸ್ಮರಣೆ ಅಂತಕ್ಕಂಥದ್ದು ಇತ್ತು. ಅದಕ್ಕಾಗಿ ಧ್ಯಾನ ಅಂತ ಕರೀತಾರೆ ಅವರು. ಪ್ರತಿ ಉಸಿರು ತಗೊಂಡ್ರೆ, ಉಸಿರು ಬಿಟ್ಟರೆ ಆ ನಾಮಸ್ಮರಣೆ ಅಂತಕ್ಕಂಥದ್ದು ಇರಬೇಕು ಅಂತ. ಪಂಚಾಕ್ಷರಿ ಷಡಕ್ಷರಿ ಮಂತ್ರಗಳನ್ನು ರುದ್ರಾಕ್ಷಿಯಿಂದಾಗಲಿ ಸ್ಫಟಿಕದಿಂದಾಗಲಿ ಜಪಿಸಿದರೆ ಮಂತ್ರಯೋಗವಾಯಿತು. ಕೈಯಲ್ಲಿ ನನಗೊಂದು ರುದ್ರಾಕ್ಷಿ ಸರ ಇರಲಿ ಅಥವಾ ಸ್ಫಟಿಕದ ಮಣಿ ಇರಲಿ, ಎರಡರಲ್ಲಿ ಒಂದಾದರೂ ಇತ್ತು ಅಂತಂದ್ರೆ ಅದು ಹಸ್ತದ ಲಕ್ಷ ಆ ಕಡೆ ಈ ಕಡೆ ಮನಸ್ಸನ್ನು ಹೋಗಿ ಕೊಡೋದಿಲ್ಲ. ಈ ರುದ್ರಾಕ್ಷಿ ಸರ ನನ್ನ ಕೈಯಾಗ ರುದ್ರಾಕ್ಷಿ ಐತಿ, ರುದ್ರಾಕ್ಷಿ ಹೆಂಗೆ ನನ್ನ ಕೈಯಾಗ ಐತಿ ಹಂಗೆ ನನ್ನ ಕೈಯಾಗ ಮನಸ್ಸು ಇರಲಿ. ಮನಸ್ಸು ಇರಬೇಕಾತಂದ್ರೆ ಇದು ಒಂದು ಜಗ್ಗಿದ ಕೂಡಲೇ ಮಂತ್ರ ಹೇಳ್ತದೆ, ಮಂತ್ರ ಅಂತದೆ. ಹಿಂಗೆ ನಾವು ಜಪ ಮಾಡ್ತೇವೆ. ಇದು ಜಪ ಮಾಡೋದು ಎದಕ್ಕಂತಂದ್ರೆ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಿಕೊಂಡು ಅದರ ಪ್ರಕಾರ ನಾವು ಹೋಗ್ಬೇಕು, ಅದು ಹಿಂದೆ ಹೋಗ್ಬೇಕು. ಕೈಯಾಗ ಅದು ಜಪ ಮಾಡಿ ಇರ್ಲಿಕ್ಕಂತಂದ್ರೆ ಅದು ಹೇಳ್ತೈತಿ ಅಂದ್ರೆ ಇದು ಸಾಧನೆ ಆಗತ್ತೆ. ಜಪಮಾಲೆ ಅನ್ನುವಂಥದ್ದು ಮನಸ್ಸಿಗೆ ಮಂತ್ರಕ್ಕೆ ಸಾಧನೆ ಆಗತ್ತೆ. ಇದಿತ್ತು ಅಂದ್ರೆ ಎಚ್ಚರಿಕೆ ಕೊಡ್ತದೆ. ಇದು ಕೈಯಾಗ ಜಪಮಾಲೆ ಐತಿ, ಆದ್ರೆ ಒಳಗೊಮ್ಮೆ ಬೆಕ್ಕು ಬಂತು ಅಂತಂದ್ರೆ ಜಪಮಾಲೆ ಹೊಡಿ ಬಂದಿದ್ದೀವಿ ನಾವು. ಜಪಮಾಲೆ ಹೌದು ರುದ್ರಾಕ್ಷ ಎಲ್ಲ ಮನೆ ತುಂಬ ಆಗಿರ್ತಾರೆ. ಅದು ಜಪ ಅಲ್ಲ. ಜಪ ಅಂತಂದ್ರೆ ಯಾವಾಗಲೂ ಕೂಡ ಮನಸ್ಸು ಅನ್ನುವಂಥದ್ದು ಪ್ರವೇಕ್ಷಿತವಾಗಿರ್ಬೇಕು. ಕಡೆಗೆ ಹೋಗಿ ರುದ್ರಾಕ್ಷಿ ನಿಲ್ಬೇಕು. ಕೈಯಾಂದ ರುದ್ರಾಕ್ಷಿ ನಿಲ್ಬೇಕಂದ್ರೆ ನಿದ್ದೆ ಹತ್ತದಲ್ಲ. ಮತ್ತೆ ಮನಸ್ಸು ಅಲ್ಲಿ ತಲ್ಲೀನಾದಾಗ ಎಲ್ಲವೂ ಶಾಂತ ಆಗಿಬಿಡೋದು, ದೇಹವೂ ಸಹಿತ ನಿಶ್ಚೇಷ್ಟಿತವಾಗಿಬಿಡೋದು. ಪಂಚಾಕ್ಷರಿ ಷಡಕ್ಷರಿ ಮಂತ್ರಗಳನ್ನು ರುದ್ರಾಕ್ಷಿಯಿಂದಾಗಲಿ ಸ್ಫಟಿಕದಿಂದಾಗಲಿ ಜಪಿಸಿದರೆ ಮಂತ್ರಯೋಗವಾಯಿತು. ಇದು ಎಲ್ಲರಿಗೂ ಸಾಧ್ಯವಿದೆ. ಜಪಿಸಿ ಮುಕ್ತರಾಗಬೇಕು. ಯಾರಿಗೂ ಸಾಧ್ಯ ಇಲ್ಲ ಅನ್ನುವ ಹಾಗಿಲ್ಲ. ಮಾನವ ಮಾತ್ರ ಎಲ್ಲರೂ ಕೂಡ ಅದನ್ನು ಜಪಿಸಿ ಅದನ್ನು ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಬರ್ತದೆ. ಆದ್ದರಿಂದ ಜಪಿಸಿ ಮುಕ್ತರಾಗಬೇಕು. ಮುಕ್ತರಾಗುವುದೇನು ಅಂತಂದ್ರೆ ಜನನ ಮರಣದಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಮಂತ್ರ ಅನ್ನುವಂಥದ್ದು ಬಹಳ ಗುರುವಿನ ಮುಖಾಂತರವಾಗಿ ಹಸ್ತಮಸ್ತಕ ಸಂಯೋಗ ಆಗಿ ಆ ಮಂತ್ರ ಅಂತಕ್ಕಂಥದ್ದನ್ನು ಪಠಣ ಮಾಡಿದರೆ ಅದಕ್ಕೆ ಮಂತ್ರಯೋಗ ಅಂತ ಕರೆದು. ಇದು ಮಂತ್ರಯೋಗ ಎದರ ಸಲುವಾಗಿ? ಮನಸ್ಸಿನ ಸಲುವಾಗಿ. ಇಷ್ಟು ಮನಸ್ಸು ಮತ್ತು ಮಂತ್ರ ಇಷ್ಟು ಹೇಳ್ತಾರೆ. ಇನ್ನು ಅದೇ ಮಂತ್ರ ಅಂತಕ್ಕಂಥದ್ದನ್ನು ಮನಸ್ಸನ್ನು ಸಾಧನೆ ಮಾಡಿಕೊಂಡು ಮನಸ್ಸಿಗೆ ಮಂತ್ರ ಬೋಧ ಮಾಡಿಕೊಂಡು ಸಾಧನೆ ಮಾಡ್ತಾ ಇರುವಾಗ ಅದು ಮುಂದೆ ಮತ್ತೆ ಲಯ ಆಗಬೇಕಂತಾರೆ. ಲಯ ಅಂದರೆ ಕೂಡೋದು. ಎಲ್ಲಿ ಕೂಡೋದು? ಕೂಡಾಕಿದೊಂದು ವಸ್ತು ಹೌದನು. ಹಾಲಿನೊಳಗೆ ನೀರು ಬೆರೆಸಬಹುದು, ನೀರಿನಲ್ಲಿ ಹಾಲು ಬೆರೆಸಬಹುದು, ಎಣ್ಣೆಯಲ್ಲಿ ಎಣ್ಣೆ ಬೆರೆಸಬಹುದು, ಅಥವಾ ಹಾಲಿನಲ್ಲಿ ಸಕ್ಕರೆ ಬೆರೆಸಬಹುದು, ಬೆಲ್ಲ ಬೆರೆಸಬಹುದು. ಕೂಡುವಂಗಿದ್ರೆಲ್ಲ ಬೆರೆಸಕ್ಕೆ ಬರ್ತದೆ. ಆದರೆ ಇದನ್ನು ಎಲ್ಲಿ ಬೆರೆಸೋದು? ಎದರಾಗಿ ಬೆರೆಸೋದು? ಯಾರ ಜೋಡಿಗೆ ಬೆರೆಸೋದು? ಎಲ್ಲ ಬೆರೆತು ಒಂದಾಗಿರ್ಬೇಕಪ್ಪ. ನಾವೆಲ್ಲರೂ ಬೆರೆತು ಒಂದರಾಗಿ ಒಂದಾಗಿ. ಹೌದು, ನಾವು ಒಬ್ರಿಗೊಬ್ರು ಕಾಣ್ತೀವಿ, ಎಲ್ಲವನ್ನು ಮರಿತೀವಿ, ಮತ್ತೆಲ್ಲ ಒಂದಾಗ್ತೀವಿ ಅಂತ ಅನ್ನೋ ಪ್ರಶ್ನೆ ಬೇರೆ. ಅದರಲ್ಲಿ ಕಾಣಲಾರದ ವಸ್ತು ಒಂದೈತಿ. ಕಾಣಲಾರದ ವಸ್ತುವಿನ ಜೊತೆಗೆ ಬೆರಿ ಅಂದರೆ ಹೆಂಗೆ ಬೆರೆಯೋದು? ಲಯ ಅಂದರೆ ಎಲ್ಲಿ ಲಯ ಆಗಬೇಕು? ಅದಕ್ಕೆ
ಮಂತ್ರಯೋಗ ಆದ ನಂತರದಲ್ಲಿ ಲಯಯೋಗ ಅಂತಕ್ಕಂಥದ್ದು. ಈಗ ಮಂತ್ರಯೋಗ ಈಗ ಮುಗಿದ್ವಿ, ಮಂತ್ರಯೋಗ ಈಗ ಮುಗಿದು. ಇನ್ನು ಲಯಯೋಗ ಅಂದ್ರೆ ಲಯ ಆಗೋದಂತಂದ್ರೆ ಬೆರೆಯೋದು, ಸಮರಸ ಆಗೋದು. ಲಯ ಅಂದ್ರೆ ಸಮರಸ ಆಗೋದು, ಕೂಡೋದು. ಯಾವ ರೀತಿ, ಎಲ್ಲಿ ಕೂಡೋದು, ಲಯ ಅಂದರೆ ಏನು, ಯೋಗ ಅಂದರೆ ಏನು ವಿಷಯ ನಾಳೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಆರತಿಯ ಎತ್ತುವೆ ಗುರುವರಗೆ, ಮಂಗಳಾರತಿಯ ಎತ್ತುವೆ ಗುರುವರಗೆ. ಧರೆಯೊಳು ತಮ್ಮನೆ ಅರಿಯದೆ ಬಾಳುವ, ಧರೆಯೊಳು ತಮ್ಮನೆ ಅರಿಯದೆ ಬಾಳುವ. ನರರಂಬೋಧಿಸಿ ನರರಂಬೋಧಿಸಿ ಹರಪದವಿವನಿಗೆ, ಮಂಗಳಾರತಿಯ ಎತ್ತುವೆ ಗುರುವರಗೆ. ಅಂಗಜಹರ ಶರಣ ಅಂಗಜಹರ ಶರಣ ಸಂಗಿ ಶಿವಾನಂದಗೆ, ಮಂಗಳಾರತಿಯ ಎತ್ತುವೆ ಗುರುವರಗೆ. ಭೇದಿಗಳೆಲ್ಲರೂ ಸಾಧಿಸಿ ಬರುತ್ತೀರೆ, ಭೇದಿಗಳೆಲ್ಲರೂ ಸಾಧಿಸಿ ಬರುತ್ತೀರೆ. ಮೋದದಿಂಬೋಧಿಸಿ ಮೋದದಿಂಬೋಧಿಸಿ ಬಾಧೆ ಪರಿಹರಿಪಗೆ, ಮಂಗಳಾರತಿಯ ಎತ್ತುವೆ ಗುರುವರಗೆ. ಅಂಗಜಹರ ಶರಣ ಅಂಗಜಹರ ಶರಣ ಸಂಗಿ ಶಿವಾನಂದಗೆ, ಮಂಗಳಾರತಿಯ ಎತ್ತುವೆ ಗುರುವರಗೆ. ಗದುಗಿನ ಪುರದೊಳು ಒದಗಿದ ಭಕ್ತರಿಗೆ, ಗದುಗಿನ ಪುರದೊಳು ಒದಗಿದ ಭಕ್ತರಿಗೆ. ಸದಮಲಾನಂದದ ಸದಮಲಾನಂದದ ಪದದೋಳಿರಿಸುವವಗೆ, ಮಂಗಳಾರತಿಯ ಎತ್ತುವೆ ಗುರುವರಗೆ. ಅಂಗಜಹರ ಶರಣ ಅಂಗಜಹರ ಶರಣ ಸಂಗಿ ಶಿವಾನಂದಗೆ, ಮಂಗಳಾರತಿಯ ಎತ್ತುವೆ ಗುರುವರಗೆ. ಮಂಗಳಾರತಿಯ ಎತ್ತುವೆ ಗುರುವರಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಸದ್ಗುರುನಾಥ ಮಹಾರಾಜ್ सकल साधु संत महाराज की जय. मंगलम जय नमः पार्वती पते शिव हर हर महादेव.